ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗತ್ಪಿತ, ಅವನು ನಮ್ಮ ಗುರು. ಅವನು ಈ ವಿಭೂತಿ ಯೋಗದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನಪ್ಪ ಅಂತ ಅಂದ್ರೆ, ಪ್ರಭವಂ ಅಂದ್ರೆ ನನ್ನ ಪ್ರಭಾವವನ್ನ ಯಾವುದೇ ದೇವತೆಗಳಾಗ್ಲಿ ಯಾವುದೇ ಋಷಿಮುನಿಗಳಾಗ್ಲಿ ಸಂಪೂರ್ಣವಾಗಿ ತಿಳಿದಿಲ್ಲ. ತಿಳಿದೇ ಇಲ್ವಾ ಅಂದ್ರೆ ಇಲ್ಲ, ತಿಳಿದಿದ್ದಾರೆ. ಹೇಗ್ ತಿಳಿದಿದ್ದಾರೆ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಅಂದ್ರೆ ಹೇಳ್ತಾರಲ್ಲ, ಸಮುದ್ರದ ನೀರನ್ನ ನಾವು ಕೇವಲ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ತಗೊಂಡ್ಬರೋದಿಕ್ಕೆ ಸಾಧ್ಯ. ಸಮುದ್ರದ ಎಲ್ಲ ನೀರನ್ನ ನಾವು ಹೇಗೆ ತರೋದಿಕ್ಕೆ ಸಾಧ್ಯವಿಲ್ವೋ ಹಾಗೆ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಥವಾ ತಿಳ್ಕೊಂಡಿದೀವಿ ಅಂತ ನಾವಂದ್ರೆ ಅದು ಕೇವಲ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅಷ್ಟೇ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ಆ ನಿನಗೆ ಖುಷಿ ಆಗತ್ತೆ ಅಂತ ನಾನು ಈ ಎಲ್ಲ ವಿಷಯವನ್ನ ಹೇಳ್ತಾ ಇದ್ದೀನಿ. ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಿನಗೆ ಒಳ್ಳೇದಾಗ್ಬೇಕು, ನಿನಗ್ ಒಳಿತಾಗ್ಬೇಕು. ಹಾಗಾಗಿ ನಾನು ನನ್ನ ಪ್ರಭಾವವನ್ನ ನಿನಗೆ ತಿಳಿಸ್ತಾ ಇದ್ದೀನಿ ಅರ್ಜುನ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಯಾಕೆ ಇದನ್ನೆಲ್ಲ ನಾವು ತಿಳ್ಕೊಬೇಕಪ್ಪ, ಅಥವಾ ಯಾಕೆ ನೀನ್ ತಿಳಿಸ್ತಿದೀಯಾ ಅಂತ ನೋಡೋದಾದ್ರೆ ಅದನ್ನ ಮುಂದುವರೆದು ಕೃಷ್ಣ 3ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಯಹ ಯಾರು ಮಾಂ ನನ್ನನ್ನು ಅಜನ್ ಆ ಅಜಂ ಜನ್ಮರಹಿತನು ಅನಾಧಿಂ ಆದಿ ಇಲ್ಲದವನು ಚ ಕೂಡ ವೇಥಿ ತಿಳಿಯುತ್ತಾನೋ ಲೋಕವನ್ನ ಮಹಾ ಈಶ್ವರಂ ಮಹಾ ಪ್ರಭುವಾದ ಅಸಮ್ಮೂಢ ಭ್ರಾಂತನಾಗದೆ ಅಂದ್ರೆ ಮೂರ್ಖನಾಗದೆ ಸಹ ಅವನು ಮರ್ಥೇಶು ಮರಣಕ್ಕೆ ಒಳಪಡುವುದರಲ್ಲಿ ಸರ್ವ ಪಾಪೈಹಿ ಅಂದ್ರೆ ಸಮಸ್ತ ಪಾಪಗಳಿಂದ ಪ್ರಮುಚ್ಯತೆ ಬಿಡುಗಡೆ ಹೊಂದುತ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನಪ್ಪ ಅಂತ ಅಂದ್ರೆ, ನಮ್ಮ ಎಲ್ಲ ಪಾಪಗಳನ್ನ ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ನನಗೆ ಅಂತ ಭಗವಂತನೇ ಹೇಳ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತಂದ್ರೆ, ಯಾರು ನನ್ನನ್ನ ಈ ರೀತಿ ತಿಳ್ಕೊಳ್ತಾರೋ, ಯಾವ ರೀತಿ ಆತ ಲೋಕ ಮಹೇಶ್ವರ, ಆತ ಅಜನಾಗಿದ್ದಾನೆ ಅಂದ್ರೆ ಅರ್ಥ ಏನು? ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ, ನ ಜಾಯತೆ ಇತಿ ಅಜಃ ಅಂತ. ಅಂದ್ರೆ ಯಾರು ಹುಟ್ಟಿರದವನೋ ಅವನು ಅಜ. ಅಜ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಎಲ್ಲರಿಗಿಂತ ಹಿರಿಯನಾಗಿ ಇರುವವನು ಅಂತ. ಅಂದ್ರೆ ಅವನಿಗಿಂತ ಹಿರಿಯವನು ಇನ್ಯಾರೂ ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಕೆಲವು ಪುರಾಣಗಳಲ್ಲಿ ಅಥವಾ ಕೆಲವು ಕಥೆಗಳಲ್ಲಿ ನಾವು ಕೇಳ್ತಾ ಹೋಗ್ತೀವಿ, ಭಗವಂತ ಹೀಗ್ ಹುಟ್ಟದ್ನಂತೆ, ಭಗವಂತ ಹಾಗೆ ಹುಟ್ಟದ್ನಂತೆ, ಭಗವಂತನಿಗಿಂತ ದೊಡ್ಡವರಿದ್ದಾರಂತೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಶಿವ ದೊಡ್ಡವನಂತೆ, ಮಾತೆ ದೊಡ್ಡವಳಂತೆ. ಇರಬಹುದು, ಇಲ್ಲ ಆ ಕಥೆಗಳು ಹೇಳಿದ್ದೆಲ್ಲ ಸುಳ್ಳ ಅಂತ ಅಂದ್ರೆ ಅದನ್ನ ಯಾರು ಬರೆದ್ರು, ಹೇಗ್ ಬಂತು, ಅದೆಲ್ಲ ನಮಗೆ ಮೂಲ ಹುಡ್ಕೋದಿಕ್ಕೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಭಗವಂತನೇ ಮೂಲ ಅಂದ್ರೆ ಭಗವಂತನೇ ಶ್ರೇಷ್ಠ ಅಂತ ನಾವು ಹೇಗೆ ತಿಳ್ಕೊಬೋದಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆನೇ ಶ್ರೇಷ್ಠ ಗ್ರಂಥ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಅಷ್ಟೇ ಅಲ್ಲದೆ ಸಮಸ್ತ ವೇದಗಳ ಸಾರ ನಮ್ಮ ಭಗವದ್ಗೀತೆ ಅಲ್ವಾ? ಹಾಗಾಗಿ ಈ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ಹುಟ್ಟಿರದವನು. ಅಂದ್ರೆ ಇಲ್ಲಿ ಏನೆಲ್ಲ ಹೇಳ್ತಾ ಇದೆ, ಇಲ್ಲಿ ಯಾರೋ ಹೇಳಿರೋದಲ್ಲ, ಇಲ್ಲಿ ಭಗವಂತನೇ ಸ್ವತಃ ಹೇಳ್ತಾ ಇದ್ದಾನೆ, ನಾನು ಹುಟ್ಟಿರದವನು, ನಾನು ಅಜ, ಹಾಗೇನೆ ನಾನು ಅನಾಧಿ. ಅನಾಧಿ ಅಂತ ಅಂದ್ರೆ ಇದನ್ನ 2 ಪದವಾಗಿ ನಾವು ವಿಂಗಡಿಸಿದಾಗ ಅನಾ ಪ್ಲಸ್ ಆದಿ ಅಂತ ಬರ್ತಾ ಹೋಗುತ್ತೆ. ಅನ ಅಂದ್ರೆ ಚೇಷ್ಟೆ,
ಅಂದ್ರೆ ಈ ಸಮಸ್ತ ಲೋಕದಲ್ಲಿ ಏನೆಲ್ಲ ಕ್ರಿಯೆಗಳು ನಡೀತಾ ಇದೆ, ಏನೆಲ್ಲ ಕಾರ್ಯಗಳು ನಡೀತಾ ಇದೆ, ಏನೆಲ್ಲ ಕರ್ತವ್ಯಗಳು ನಡೀತಾ ಇದೆ, ಒಬ್ಬರ ಹುಟ್ಟಿರ್ಬೋದು, ಒಬ್ಬರ ಸಾವಿರ್ಬೋದು, ಒಬ್ಬರ ಸಹಾಯ ಇರ್ಬೋದು, ಒಬ್ಬರ ಮನೋಭಾವ ಇರಬಹುದು, ಪ್ರತಿಯೊಂದೂ ಸಹ ನನ್ನಿಂದಲೇ. ಆದಿ ಅಂದ್ರೆ ನಾನೇ ಮೊದಲಿಗನಾಗಿದ್ದೇನೆ. ಈ ಸೃಷ್ಟಿಗೆ ಮೊದಲ ಕಾರಣಕರ್ತ ನಾನಾಗಿದ್ದೇನೆ. ಅಥವಾ ನಿಮ್ಮಲ್ಲಿ ಮೂಡುವ ಪ್ರತಿಯೊಂದು ಭಾವನೆಗೂ ಸಹ ನಾನೇ ಕಾರಣನಾಗಿದ್ದೇನೆ. ಇನ್ನೊಂದು ಅರ್ಥದಲ್ಲಿ ಅನ ಅಂತ ಅಂದ್ರೆ ಪ್ರಾಣ ಅಂತ ಬರ್ತಾ ಹೋಗುತ್ತೆ. ಆದಿ ಅಂದ್ರೆ ನಾನೇ. ಅಂದ್ರೆ ಮುಖ್ಯ ಪ್ರಾಣನಿಗೂ ಸಹ ಪ್ರಾಣಕ್ಕೆ ಕಾರಣನಾದವನು ನಾನು. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಹದಲ್ಲಿ ಭಗವಂತ ಇದ್ದಾನೆ. ಆ ನಮ್ಮ ದೇಹದಲ್ಲಿರುವಂತಹ ಈ ಭಗವಂತನನ್ನ ಪ್ರತಿದಿನ ರಥೋತ್ಸವವನ್ನ ಮಾಡ್ತಾ ಇರೋದು ನಮ್ಮ ವಾಯುದೇವ ಅಲ್ವಾ. ಅಂದ್ರೆ ಉಸಿರಾಟದ ಮೂಲಕ ನಮ್ಮ ದೇಹವನ್ನ ಸೇರ್ತಾ ಇದ್ದಾನೆ ಭಗವಂತ. ಅದಕ್ಕೂ ಸಹ ಕಾರಣ ಯಾರು? ನಾನೇ ಅಲ್ವಾ. ನಾನು ಹೇಳದ್ನಲ್ಲ, ನಮ್ಮ ಹಳೆ ತರಗತಿಯಲ್ಲಿ ಹೇಳಿದ್ದೆ, ನಮ್ಮ ಈ ರಥೋತ್ಸವಕ್ಕೆ ಅಂದ್ರೆ ನಮ್ಮ ಈ ಉಸಿರಾಟದ ಕ್ರಿಯೆಗೆ ಕಾರಣಕರ್ತ ಭಗವಂತ. ಅಪ್ಪಿ ತಪ್ಪಿ ಇವತ್ತು ರಥೋತ್ಸವ ಸಾಕು ಅಂತ ಅವನೇನಾದ್ರೂ ಅನ್ಕೊಂಡ್ಬಿಟ್ರೆ ಯಾರೂ ಸಹ ನಮ್ಮ ಹೆಸರನ್ನ ಹೇಳೋರಿರೋದಿಲ್ಲ ಅಲ್ವಾ. ಎಷ್ಟು ಸತ್ಯವಾದ ಮಾತು. ಹಾಗಾಗಿ ನನ್ನ ಮಹಿಮೆಯನ್ನ ನೀನು ತಿಳಿದುಕೋ. ಅಂದ್ರೆ ನಾವ್ ಹೇಳ್ತಾ ಹೋಗ್ತೇವಲ್ಲ, ಭಗವಂತ ನನಗೇನ್ ಕೊಟ್ಟ? ಭಗವಂತ ನನಗೇನೂ ಕೊಟ್ಟಿಲ್ಲ ರೀ, ಬರೀ ಕಷ್ಟ ಕೊಟ್ಟಿದ್ದಾನೆ, ಬರೀ ನೋವು ಕೊಟ್ಟಿದ್ದಾನೆ, ಬರೀ ಹಿಂಸೆಯನ್ನ ಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಸಹ ಬೇರೆಯವ್ರ ಜೀವನದಲ್ಲಿ ನೋಡಿ ಎಲ್ಲಾ ಕೊಟ್ಬಿಟ್ಟಿದ್ದಾನೆ, ನನ್ನ ಜೀವನದಲ್ಲಿ ಏನೂ ಕೊಟ್ಟೇ ಇಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡೋದುಂಟು. ಆದರೆ ಈ ಎಲ್ಲಾ ಕಂಪ್ಲೇಂಟ್ಗಳಿಗೆ ಮೂಲ ನಾವು ಹುಡುಕಿದಾಗ ಭಗವಂತ ನಮಗೆ ಉಸಿರನ್ನೇ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಭಗವಂತ ನಮಗೆ ಉಸಿರನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಶಾ ಅಂತ ಅಂದ್ರೆ ನಿಯಂತ್ರಣ ಅಂತ ಬರ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಕಾರ್ಯವನ್ನ ನಿಯಂತ್ರಣ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಭಗವಂತ. ನಮ್ಮ ಭಾವನೆ, ನಮ್ಮ ಕ್ರಿಯೆ, ನಮ್ಮ ಈ ಸಕಲವನ್ನ ಸಹ ನಿಯಂತ್ರಣ ಮಾಡ್ತಾ ಇರೋದು ಭಗವಂತ. ಅಂದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಿದೆ, ಅಥವಾ ಈ ಪ್ರಕೃತಿಯಲ್ಲಿ ಏನೆಲ್ಲ ನಡೀತಿದೆ, ಈ ವಿಶ್ವದಲ್ಲಿ ಏನೆಲ್ಲ ನಡೀತಿದೆ, ಪ್ರತಿಯೊಂದಕ್ಕೂ ಸಹ ನಿಯಂತ್ರಕನಾಗಿ ನಾನಿದ್ದೇನೆ. ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿ. ಏಕಾದಶಿ ಅಂದ್ರೇನೆ ನಮ್ಮ 11 ಇಂದ್ರಿಯಗಳನ್ನ ಭಗವಂತನಿಗೆ ಸಮರ್ಪಿಸೋದು ಅಂತ ಅಲ್ವಾ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಒಂದು ಬುದ್ಧಿ, ಮನಸ್ಸು ಎಲ್ಲವನ್ನ ಅವನಿಗೆ ಅರ್ಪಿಸ್ಬೇಕು. ಹಾಗಾಗಿ ಆ ಎಲ್ಲವುದರ ನಿಯಂತ್ರಕನಾಗಿ ಭಗವಂತ ಇದ್ದಾನೆ. ಕೇವಲ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅದಷ್ಟೇ ಅವನ ನಿಯಂತ್ರಣ ಅಲ್ಲ. ಇಡೀ ವಿಶ್ವದಲ್ಲಿ, ಇಡೀ ಪ್ರಕೃತಿಯಲ್ಲಿ, ಇಡೀ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ಮೂಲ ಕಾರಣನಾಗಿ ಭಗವಂತನಿದ್ದಾನೆ. ಅಂದ್ರೆ ಅವನೇ ಎಲ್ಲಕ್ಕೂ ಹಾಗಾಗಿ ಅವನು ಈಶಾ. ಅಷ್ಟೇ ಅಲ್ಲ, ಅವನು ಮಹೇಶ್ವರನಾಗಿ ಇದ್ದಾನೆ. ಹಾಗೇನೆ ಇಲ್ಲಿ ಅಸಮ್ಮೂಢ ಅಂತ ಹೇಳ್ತಾ ಇದ್ದಾರೆ. ಸಮ್ಮೂಢ ಅಂದ್ರೆ ಮೂರ್ಖನಾಗೋದು. ಅಂದ್ರೆ ನಾವ್ ಹೇಳ್ತೀವಲ್ಲ, ಇಲ್ಲಪ್ಪ ಭಗವಂತ ಪ್ರಮುಖ ಅಲ್ಲ, ಅಂದ್ರೆ ಮಹಾವಿಷ್ಣುನೇ ಪ್ರಮುಖ ಅಲ್ಲ, ಭಗವತಿ ಪ್ರಮುಖ ಅಂತ ಭಗವತಿಯನ್ನ ಆರಾಧನೆ ಮಾಡ್ತಾ ಹೋಗ್ತಾರೆ. ಅಥವಾ ಬೇರೆ ದೇವತೆಗಳೇ ಪ್ರಮುಖ ಅಂತ ಹೇಳಿ ಬೇರೆ ದೇವತೆಗಳನ್ನ ಆರಾಧನೆ ಮಾಡ್ತಾ ಹೋಗ್ತಾರೆ. ಇದೆಲ್ಲವುದು ಸಹ ಮೂರ್ಖತನ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಇದೆಲ್ಲವನ್ನ ನೀನು ತಿಳಿದಾಗ ನೀನೇನಾಗ್ತೀಯ? ಅಸಮ್ಮೂಢ ಅಂದ್ರೆ ಮೂರ್ಖನಾಗುವುದಿಲ್ಲ. ಯಾಕೆ ಮೂರ್ಖನಾಗುವುದಿಲ್ಲ? ನಾವು ಯಾವಾಗ ಸಂಪೂರ್ಣವಾಗಿ ನಾವು ಅವನ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ, ಆಗ ನಾನು ಮೂರ್ಖನಾಗೋದಿಲ್ಲ. ಈಗ ಉದಾಹರಣೆ, ನಾವು ಮಕ್ಕಳಿಗೆ ಸ್ಕೂಲಿಗೆ ಸೇರ್ಸೋದಕ್ಕಿಂತ ಮುಂಚೆ ಮೊದಲನೇ ದಿನ ಎಲ್ಲ ಪೇರೆಂಟ್ಸ್ಗೂ ಕರೆದ್ಬಿಟ್ಟು ಆ ಸ್ಕೂಲಿನ ಬಗ್ಗೆ ನಮಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಅಲ್ವಾ. ಅಂದ್ರೆ ನೋಡಿ, ನಮ್ ಸ್ಕೂಲಲ್ಲಿ ಇಂತಿಂತ ಫೆಸಿಲಿಟಿ ಇದೆ, ಇಂಥ ಟೀಚರ್ಸ್ ಇದ್ದಾರೆ, ಇಂತಿಂತ ಟೀಚರ್ಸ್ ಹೀಗೀಗ್ ಓದಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಆ ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಇಲ್ಲಪ್ಪ ನಾವು ಒಳ್ಳೆ ಸ್ಕೂಲಿಗೆ ಮಕ್ಕಳನ್ನ ಸೇರ್ಸಿದೀವಿ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಹಾಗೇನೆ ಇಲ್ಲಿ ಭಗವಂತ ನನ್ನನ್ನ ನೀನು ಆರಾಧನೆ ಮಾಡು ಅಥವಾ ನನಗೆಲ್ಲವನ್ನ ನೀನು ಅರ್ಪಿಸ್ಬಿಡು ಅಂತ ಅಂದ್ರೆ ನೀನು ಸುಮ್ನೆ ನೀನು ಬ್ಲೈಂಡ್ ಆಗಿ ನಂಬೇಡ. ಯಾಕೆ ಬ್ಲೈಂಡ್ ಆಗಿ ನಂಬೇಡ? ನಾನಿಲ್ಲಿ ನಿನಗೆ ಪ್ರತಿಯೊಂದನ್ನು ಸಹ ಹೆಜ್ಜೆ ಹೆಜ್ಜೆಗೆ ಅವನು ಹೇಗೆ ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ನೀನೇ ನೀಟಾಗಿ ನೋಡು. ಕೆಲವು
ಹೋಟೆಲ್ ಇರ್ಬೋದು ಅಥವಾ ಕೆಲವು ಸ್ವೀಟ್ ಸ್ಟಾಲ್ ಅಲ್ಲಿ ಅವ್ರು ಹೇಗ್ ಅಡಿಗೆ ಮಾಡ್ತಾರೆ ಅಥವಾ ಅವ್ರು ಹೇಗ್ ಪ್ರಿಪೇರ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಕಾಣ್ಲಿ ಅಂತ ಹೇಳಿ ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ನೋಡಿ ನಾವು ಇಂತಿಂತ ಇಂಗ್ರೀಡಿಯೆಂಟ್ಸ್ ಹಾಕಿ ನಿಮಗೆ ಇಂಥ ಪ್ರಾಡಕ್ಟ್ ಕೊಡ್ತಾ ಇದೀವಿ ಅಂತ ಅಲ್ವಾ? ಹಾಗೇನೆ ಇಲ್ಲಿ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಭಗವಂತ ನನ್ನ ಬಗ್ಗೆ ಅಂದ್ರೆ ಇಲ್ಲಿ ಯಾರೋ ಅವನ ಬಗ್ಗೆ ಇಲ್ಲಿ ನಿಮಗೆ ಪಬ್ಲಿಸಿಟಿ ಕೊಡ್ತಾ ಇಲ್ಲ ಅಥವಾ ಅಡ್ವರ್ಟೈಸ್ ಕೊಡ್ತಾ ಇಲ್ಲ. ಈಗ ಒಂದು ಪ್ರಾಡಕ್ಟ್ ಮಾರ್ಬೇಕು ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ತುಂಬಾ ಫೇಮಸ್ ಆಗ್ಬೇಕು ಅಂದ್ರೆ ಬಾಯಿಂದ ಬಾಯಿಗೆ ಹೋಗ್ಬೇಕು ಅಥವಾ ಆ ತುಂಬಾ ಅಡ್ವರ್ಟೈಸ್ಗಳು ಪ್ರಚಾರಗಳೆಲ್ಲ ಕೊಡ್ಬೇಕು. ಆದ್ರೆ ಇಲ್ಲಿ ಭಗವಂತ ನಮಗೆ ಏನ್ ಮಾಡ್ತಾ ಇದ್ದಾನೆ, ಅವನು ಪ್ರಚಾರವನ್ನ ಕೊಡ್ತಾ ಇಲ್ಲ, ಅವನು ಅಡ್ವರ್ಟೈಸ್ ಕೊಡ್ತಾ ಇಲ್ಲ. ಇಲ್ಲಿ ಅವನ ಬಗ್ಗೆ ಅವನ ಹಿರಿಮೆಯ ಬಗ್ಗೆ ಅವನೇ ಹೇಳ್ತಾ ಇದ್ದಾನೆ. ನೋಡಪ್ಪ, ನಾನ್ ಹೀಗಿದ್ದೀನಿ. ಕಳೆದ ಶ್ಲೋಕದಲ್ಲೂ ಹೇಳ್ತಾ ಹೋದ, ನೀನು ಎಲ್ಲವನ್ನ ನೀನು ನನಗರ್ಪಿಸು. ಯಾಕೆ ಅಂದ್ರೆ ನಿನಗೆ ಒಳಿತಾಗ್ಬೇಕು, ನೀನ್ ಖುಷಿಯಾಗಿರ್ಬೇಕು, ನಿನ್ನ ನಾನು ಉದ್ಧಾರ ಮಾಡಬೇಕು. ಹಾಗಾಗಿ ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾನೆ, ಇದನ್ನ ಯಾರು ತಿಳಿತಾರೆ ಅಂದ್ರೆ ನಾನು ಅನಾಧಿ, ನಾನು ಅಜ, ನಾನು ಮಹೇಶ್ವರ ಅಂತ ಯಾರೆಲ್ಲ ತಿಳಿತಾರೆ ಅವರು ಎಂದಿಗೂ ಸಹ ಮೂರ್ಖರಾಗೋದಿಲ್ಲ. ಹಾಗೆ ನಾವು ಹೇಳೋದುಂಟು, ನಾವ್ ಯಾಕೆ ಅವನ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಈಗ ಉದಾಹರಣೆ, ಈಗಿನ ನಮ್ಮ ಯಂಗ್ ಜನರೇಷನ್ ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆ ಅಂತ ನಾನು ಅನ್ಕೊಳ್ತೀನಿ. ನಾವು ಕಾಲೇಜಿಗೆ ಹೋದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ, ಅಥವಾ ನಾನು ಯಾವುದೋ ಒಂದು ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇಂದ ನನಗೆ ಜಾಬ್ ಅಲ್ಲೋ ಅಥವಾ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲೋ ನನಗೆ ಪ್ರಮೋಷನ್ ಸಿಕ್ಕತ್ತೆ. ನಾನು ಯಾಕೆ ನಿಮ್ ಭಗವದ್ಗೀತೆನ ತಿಳ್ಕೋಬೇಕು? ನಿಮ್ ಭಗವದ್ಗೀತೆ ತಿಳ್ಕೊಳ್ಳೋದ್ರಿಂದ ನನಗೇನಾಗತ್ತೆ? ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ಅದನ್ನ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾನಪ್ಪ ಅಂತ ಅಂದ್ರೆ, ನಮಿಗ್ ಯಾವ ಸರ್ಟಿಫಿಕೇಟ್ ಸಿಕ್ಕತ್ತೆ ಅಂತ ಅಂದ್ರೆ, ಸರ್ವ ಪಾಪೈಹಿ ಪ್ರಮುಚ್ಯತೆ. ಅಂದ್ರೆ ನೀನು ನನ್ನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡೆ ಅಥವಾ ನನ್ನ ಮೂಲವನ್ನ ನೀನು ತಿಳ್ಕೊಂಡೆ ಅಂತ ಅಂದ್ರೆ ನಿನ್ನ ಸರ್ವ ಪಾಪಗಳು ನಿವಾರಣೆ ಆಗತ್ತೆ. ಸರ್ವ ಪಾಪ ನಿವಾರಣೆ ಆಗತ್ತೆ ಅಂದ್ರೆ ಹೇಗೆ? ಉದಾಹರಣೆ, ಒಬ್ಬರಿಗೆ ಜ್ವರ ಬರ್ತಾ ಇರುತ್ತೆ ಅನ್ಕೊಳ್ಳೋಣ. ಅವರು ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ತಗೊಂತಾರೆ. ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಒಂದು 4-5 ಅವರ್ಸ್ ಅದ್ರ ಕೆಪಾಸಿಟಿ ಇರುತ್ತೆ. ಅಲ್ಲಿವರೆಗೂ ಜ್ವರ ಬರಲ್ಲ, ಮತ್ತೆ ಜ್ವರ ಬರುತ್ತೆ, ಮತ್ತೆ ಮಾತ್ರೆ ತಗೊಂತಾರೆ ಆ ತರ. ಆದ್ರೆ ನಮ್ಗೆಲ್ರಿಗೂ ಹೇಗ್ ಆಸೆ ಅಂದ್ರೆ, ಒಂದ್ಸಲ ಟ್ಯಾಬ್ಲೆಟ್ ತಗೊಂಡ್ರೆ ಮತ್ತೆ ಯಾವತ್ತೂ ಜ್ವರ ಬರಬಾರ್ದಪ್ಪ. ಅದಕ್ಕೇನ್ ರೀಸನ್ ಇದೆ ಅದನ್ನ ನಾವು ತಿಳ್ಕೋಬೇಕು ಅಂತ ಹೇಳ್ತೀವಲ್ವಾ? ಅಂದ್ರೆ ಜ್ವರ ಅಂತಾನೆ ಅಲ್ಲ, ಯಾವುದೇ ಕಾಯಿಲೆ ಬಂದ್ರು ಆ ಕಾಯಿಲೆ ಮತ್ತೆ ಮರುಕರಳಿಸಬಾರದು ನಮ್ಮ ಜೀವನದಲ್ಲಿ. ಅಂದ್ರೆ ಬುಡ ಸಮೇತ ಕಿತ್ ಹಾಕ್ಬೇಕು ಅಂತ ಹೇಳ್ತಾ ಹೋಗ್ತಾರಲ್ವಾ? ಆ ರೀತಿ ಇಲ್ಲಿ ನಾನು ನನ್ನ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಹೋದಾಗ ನನ್ನ ಪಾಪಗಳು ಪ್ಯಾರಾಸಿಟಮೋಲ್ ತರ ಜಸ್ಟ್ 4 ಅವರ್ಸ್ ಕೆಲಸ ಮಾಡೋದಲ್ಲ, ಕಂಪ್ಲೀಟ್ ಆಗಿ ಜನ್ಮ ಜನ್ಮಗಳ ಪಾಪಗಳನ್ನ ಭಗವಂತ ನಿವಾರಣೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ನಾವ್ ಹೇಳ್ತಾ ಹೋಗ್ತೇವಲ್ವಾ, ನಮಗ್ ಗೊತ್ತಿಲ್ಲ ನಾನು ಹೋದ್ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ, ಅಥವಾ ಈ ಜನ್ಮದಲ್ಲಿ ನಾನೇನ್ ಪಾಪ ಮಾಡಿದ್ದೆ, ಅಥವಾ ಗೊತ್ತಿಲ್ಲದೆ ಯಾರಿಗಾರು ನೋವ್ಸಿದೀನ, ಅಥವಾ ಗೊತ್ತಿದ್ದು ನಾನೇನಾದ್ರೂ ತಪ್ಪು ಮಾಡ್ಬಿಟ್ಟಿದ್ದೀನ. ನಮ್ಮನೇಲಿ ಆಚಾರ ಇತ್ತು ಅಂತ ಮಾಡಿರ್ತೀವಿ, ನಮ್ಮನೇಲಿ ವಿಚಾರ ಇತ್ತು ಅಂತ ಮಾಡಿರ್ತೀವಿ, ಅಥವಾ ಯಾರೋ ಹೇಳಿದ್ರು ಅಂತ ಕೆಲವು ಕಾರ್ಯಗಳನ್ನ ಕೆಲವು ಕ್ರಿಯೆಗಳನ್ನ ಮಾಡಿರ್ತೀವಿ. ಯಾವುದರಿಂದ ಏನ್ ತಪ್ಪಾಯ್ತು, ಹೇಗ್ ತಪ್ಪಾಯ್ತು ನನಗೆ ಗೊತ್ತಿಲ್ಲ. ಆ ರೀತಿ ನಾನು ನನ್ನ ಭಗವಂತನ ಬಗ್ಗೆ ತಿಳ್ಕೊಂಡಾಗ, ನಾರಾಯಣನ ಬಗ್ಗೆ ತಿಳ್ಕೊಂಡಾಗ, ಕೃಷ್ಣನ ಬಗ್ಗೆ ತಿಳ್ಕೊಂಡಾಗ, ಅವನ ಮಹಿಮೆಯನ್ನ ತಿಳ್ಕೊಂಡಾಗ ನಾನು ಎಂದಿಗೂ ಮೂರ್ಖಳಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಾಗತ್ತಪ್ಪ ಅಂತ ಅಂದ್ರೆ, ಸರ್ವ ಪಾಪೈಹಿ, ನನ್ನ ಜನ್ಮ ಜನ್ಮಾಂತರದ ಪಾಪಗಳು ನಿವಾರಣೆ ಆಗ್ತಾ ಹೋಗತ್ತೆ. ಹೇಳ್ತಾರಲ್ಲ, ಉದಾಹರಣೆ, ಪ್ರಾಡಕ್ಟ್ ಅಡ್ವರ್ಟೈಸ್ ಕೊಡ್ಬೇಕು ಹೇಳ್ತಾರೆ, ನಮ್ ಪ್ರಾಡಕ್ಟ್ ತಗೊಳ್ರಿ, ನಿಮ್ಗೆ ಏನೂ ಆಗಲ್ಲ. ಹೌದಾ, ಏನೂ ಆಗಲ್ವಾ, ಬರ್ಕೊಡಿ ಅಂತ ಅಂದ್ರೆ ಯಾರು ಬರ್ಕೊಡಲ್ಲ. ಆದ್ರೆ ಇಲ್ಲಿ ಭಗವದ್ಗೀತೆಯ ಅರ್ಥಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ಸರ್ವ ಪಾಪಗಳು ನಿವಾರಣೆ ಆಗುತ್ತೆ ಅಂತಂದ್ರೆ, ನೀವು ಬರ್ಕೊಡ್ತೀರೇನ್ರಿ ಅಂದ್ರೆ, ನಾನು ಬರ್ಕೊಡೋದಲ್ಲ, ಈ ಮಾತನ್ನ ಸ್ವತಃ ಭಗವಂತನೇ ಹೇಳ್ತಾ ಇದ್ದಾನೆ. ನೀನು ಭಗವದ್ಗೀತೆಯ ಒಂದೊಂದು ಅರ್ಥವನ್ನ ತಿಳ್ಕೊಳ್ಳೋದ್ರಿಂದ, ಒಂದೊಂದು ಈ ಅರ್ಥವನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿನ್ನ ಜನ್ಮ ಜನ್ಮದ ಪಾಪಗಳು ನಿವಾರಣೆ ಆಗತ್ತೆ ಅಂತ.
ಯಾರೋ ಬರ್ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ? ಮನುಷ್ಯರು ಹೇಳಿದ್ರೆ ಯಾರೋ ಒಬ್ರು ಬರ್ಕೊಡ್ಬೇಕು. ಆದ್ರೆ ಇಲ್ಲಿ ಯಾರೋ ಒಬ್ರು ಮನುಷ್ಯರೋ, ಯಾರೋ ಋಷಿಮುನಿಗಳೋ, ಯಾರೋ ದೇವತೆಗಳು ಹೇಳ್ತಾ ಇಲ್ಲ. ಸ್ವತಃ ಭಗವಂತನೇ ನಮಗೆ ಹೇಳ್ತಾ ಇದ್ದಾನೆ. ನೀನು ಭಗವದ್ಗೀತೆಯ ಒಂದೊಂದು ಅರ್ಥವನ್ನ ತಿಳ್ಕೊಳ್ಳೋದ್ರಿಂದ, ಒಂದೊಂದು ಆ ಅರ್ಥವನ್ನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ರೋಗ ಬುಡ ಸಮೇತ ನಿರ್ಮೂಲನೆ ಆಗುತ್ತೋ, ಹಾಗೆ ನಿನ್ನ ಜನ್ಮ ಜನ್ಮಗಳ ಪಾಪಗಳು ಬುಡ ಸಮೇತ ನಿರ್ಮೂಲನೆ ಆಗತ್ತೆ. ಹಾಗಿದ್ರೆ ಇದ್ರಿಂದ ಏನಪ್ಪ ಪ್ರಯೋಜನ? ಇದ್ರಿಂದ ಏನ್ ಪ್ರಯೋಜನ ಅಂತ ನೋಡೋದಾದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಎಂದೂ ನನ್ನ ಭಗವಂತ ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗ್ ಬರುತ್ತೆ. ನಾನು ನನ್ನ ಭಗವಂತನನ್ನ ಸಂಪೂರ್ಣ ಶರಣಾದಾಗ ಅವನ ಲೋಕವನ್ನ ನಾವು ಸೇರ್ತೀವಿ. ಅವನ ಲೋಕಕ್ಕೆ ನಾನು ಹೋಗಿ ಸೇರಿದೆ ಅಂತ ಅಂದ್ರೆ ಅದರ ಅರ್ಥ, ನಾನು ಎಂದೂ ಸಹ ಮತ್ತೆ ಈ ದುಃಖಾಲಯಕ್ಕೆ, ಈ ಭೂಮಿಯಲ್ಲಿ ಮತ್ತೆ ನಾನು ಹುಟ್ಟಿ ಬರುವುದಿಲ್ಲ. ನೋಡಿ, ಅಂದ್ರೆ ಭಗವಂತ ಇಲ್ಲಿ ನಮಗೇನ್ ತಿಳಿಸ್ತಾ ಇದ್ದಾನೆ ಅಂದ್ರೆ, ಪ್ರತಿಯೊಂದು ಸಹ ನಿನ್ನ ಒಳಿತಿಗಾಗಿ ನಾನು ಮಾಡ್ತಾ ಇದ್ದೀನಿ. ಮುಚ್ಯತೆ ಮುಚ್ಯತೆ ಅಂದ್ರೆ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತೀಯಾ? ಯಾವಾಗ? ಯಾವ್ದೋ ಶ್ಲೋಕ ಹೇಳ್ದಾಗ್ಲಾ, ಅಥವಾ ಯಾವ್ದೋ ವ್ರತ ಮಾಡ್ದಾಗ್ಲಾ? ಮೌನ ವ್ರತ ಇರುತ್ತೆ, ಏಕಾದಶಿ ವ್ರತ ಇರುತ್ತೆ. ಆ ವ್ರತ ಎಲ್ಲ ಮಾಡ್ಬಿಟ್ರೆ ನಾನು ನಿನ್ನ ಈ ಲೋಕವನ್ನ ಸೇರ್ತೀನಾ? ಅಥವಾ ಯಾವ್ದೋ ತುಂಬಾ ಕಾಸ್ಟ್ಲಿ ಯಾವ್ದೋ ಒಂದ್ ಸೇವೆ ಇದೆ ದೇವಸ್ಥಾನದಲ್ಲಿ, ಅದು ಮಾಡಿದಾಗ ಸೇರ್ತೀನಾ? ಇಲ್ಲ. ಯಾವಾಗ ಸೇರ್ತೀನಿ ಅಂತ ಅಂದ್ರೆ, ಈ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ನೀನು ಹೇಳೋದಲ್ಲ, ನಿನ್ನ ಜೀವನದಲ್ಲಿ ನೀನು ಅಳವಡಿಸ್ಕೊಂಡಾಗ. ಹೇಳ್ತಾರಲ್ಲ, ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ, ನಮ್ಮ ಪ್ರತಿಯೊಂದು ಯೋಗ ಕ್ಷೇಮವನ್ನ ಭಗವಂತ ನೋಡ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಭಗವಂತ ಇನ್ನೂ ಹೇಳ್ತಾ ಇದ್ದಾನೆ, ನಮ್ಮ ಈ ಒಳಗೆ ಏನೆಲ್ಲ ಆಗ್ತಾ ಇದೆ ಅಂದ್ರೆ, ಕೆಲವು ಕ್ರಿಯೆಗಳಿರಬಹುದು, ಕೆಲವು ಭಾವನೆಗಳಿರಬಹುದು, ಅದೆಲ್ಲಕ್ಕೂ ಸಹ ನಾನೇ ಕಾರಣ. ಅಂದ್ರೆ ಇವತ್ ನನಗ್ ಕೋಪ ಬರುತ್ತಾ, ಇವತ್ ನನಗ್ ಸಿಟ್ಟು ಬರುತ್ತಾ, ಅಥವಾ ಇವತ್ತು ನಾನೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಾ, ಅಥವಾ ಇವತ್ ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಾ, ಪ್ರತಿಯೊಂದಕ್ಕೂ ಸಹ ನಾನೇ ಕಾರಣ ಅಂತ ಮುಂದಿನ ಶ್ಲೋಕದಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ಭಗವಂತ. ಏನ್ ಹೇಳ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಬುದ್ಧಿಹಿ ಬುದ್ಧಿಯು, ಜ್ಞಾನಂ ಜ್ಞಾನವು, ಅಸಮ್ಮೂಢ ಸಂಶಯದಿಂದ ಮುಕ್ತಿಯು, ಕ್ಷಮಾಹ ಕ್ಷಮಾಗುಣವು, ಸತ್ಯಂ ಸತ್ಯವು, ಧಮಃ ಇಂದ್ರಿಯಗಳ ನಿಗ್ರಹವು, ಶಮಃ ಮನಸ್ಸಿನ ನಿಗ್ರಹವು, ಸುಖಂ ಸುಖವು, ದುಃಖಂ ದುಃಖವು, ಭವ ಹುಟ್ಟು, ಅಭಾವ ಸಾವು, ಭವಂ ಭೀತಿಯು, ಚ ಕೂಡ, ಅಭಯಂ ನಿರ್ಭೀತಿಯು, ಏವ ಕೂಡ, ಚ ಮತ್ತು. ಅಂದ್ರೆ ಇಲ್ಲಿ ಭಗವಂತ ಈ ಶ್ಲೋಕದಲ್ಲೇ ಪ್ರತಿಯೊಂದನ್ನ ಹೇಳ್ತಾ ಇದ್ದಾನೆ. ನಮಗೆ ಇರುವಂತಹ ಬುದ್ಧಿ ಇರ್ಬೋದು, ಜ್ಞಾನ ಇರ್ಬೋದು, ಸಮೋಹ ಇರ್ಬೋದು, ಕ್ಷಮಾಗುಣ ಇರ್ಬೋದು, ಸತ್ಯ ಇರ್ಬೋದು, ಧಮ ಅಂದ್ರೆ ಇಂದ್ರಿಯ ನಿಗ್ರಹಗಳಿರಬಹುದು, ಕ್ಷಮ ಅಂದ್ರೆ ನಮ್ಮ ಮನಸ್ಸಿನ ನಿಗ್ರಹ. ಏಕಾದಶಿ ವ್ರತ ಮಾಡ್ತೀನಿ, ಉಪವಾಸ ಅಂತ ಅನ್ಕೊಂಡಿರ್ತೀವಿ, ಯಾರೋ ಇವತ್ತು ಇಲ್ಲ ರೀ, ಇವತ್ತು ಊಟ ಮಾಡ್ಬೋದು ಅಂದ ತಕ್ಷಣ ಪ್ರಸಾದ ಅಂತ ಏನೋ ಸ್ವೀಕಾರ ಮಾಡ್ಬಿಡ್ತೀವಿ ಅಲ್ವಾ? ನಮ್ಮ ಸುಖ ದುಃಖ, ನಮ್ಮ ಮನಸ್ಸಿನ ಭಾವನೆ ಎಲ್ಲವೂ ಸಹ ಅವನಿಂದ ಅಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಬುದ್ಧಿ ಮೊದಲನೇದಾಗಿ, ಬುದ್ಧಿ ಅಂದ್ರೆ ನನ್ನಿಂದ. ಯಾವುದಪ್ಪ ಬುದ್ಧಿ ಅಂತಂದ್ರೆ, ನಾನು ಯಾವುದನ್ನ ಮಾಡ್ಬೇಕು, ಯಾವುದನ್ನ ಮಾಡಬಾರದು, ಅದಕ್ಕೆ ನಾನೇ ಕಾರಣ. ಅದಕ್ಕೆ ನಾವು ಹೇಳೋದು, ಯಾವುದೇ ಒಂದು ವ್ರತವನ್ನ ಮಾಡಿದಾಗ ನಾವು ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತೀವಿ ಅಂದ್ರೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಭಗವಂತ ನನಗ್ ಗೊತ್ತಿಲ್ಲ, ಕಾಯ ವಾಚ ಮನಸ ನನಗೆ ಯಾವುದು ಸರಿ ಅನ್ನಿಸ್ತೋ ಅದನ್ನ ನಾನು ಮಾಡದೆ ತಂದೆ. ಅಂದ್ರೆ ಇಲ್ಲೂ ಅಷ್ಟೇ, ಬುದ್ಧಿ
ಇವತ್ತು ನಾನು ಯಾರಿಗೋ ಏನೋ ಮಾಡ್ತಾ ಇದ್ದೀನಿ ಅಥವಾ ಯಾರಿಗೋ ಏನೋ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಈ ಸಂಪೂರ್ಣ ಗಾಯತ್ರಿ ಮಂತ್ರದ ಸಾರ ಏನಿದೆ ಅದರ ಸಾರ ಒಂದೇ. ನನ್ನಿಂದ ಒಳ್ಳೆಯದಾಗ್ಲಿ ಅಂದ್ರೆ ಹೇಳ್ತಾ ಹೋಗ್ತಾರಲ್ಲ, ನಮ್ಮಿಂದ ಯಾರಿಗೂ ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನೀನ್ ಹಾಗ್ ನಡ್ಕೊಂಡಿದ್ಯಾ, ನಿನ್ನ ಜೀವನ ಸಾರ್ಥಕ. ಅಂದ್ರೆ ತಿಳಿದೋ ತಿಳಿಯದೆಯೋ ಭಗವಂತ ನನ್ನನ್ನ ಯಾರಿಗೂ ಸಹ ನನ್ನಿಂದ ನೋವಾಗ್ಬಾರ್ದವ್ ಕಣಪ್ಪ. ಯಾಕೆ ಅಂತ ಅಂದ್ರೆ ಯಾರು ನಾನು ಹೋದ್ಮೇಲೆ ಬೈಕೋಬಾರ್ದು ಅಲ್ವಾ? ಅಂದ್ರೆ ಈಗ ಯಾರೋ ಒಬ್ರು ನಮಗೆ ಅಯ್ಯೋ ಅವ್ರು ಒಳ್ಳೇದ್ ಮಾಡ್ಬಿಟ್ರಪ್ಪ. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ವಿಶ್ವೇಶ್ವರಯ್ಯ ಅವ್ರನ್ನ ನೆನಪಿಸ್ಕೊಳ್ತೀವಿ. ಯಾಕೆ ಅಂದ್ರೆ ಅಯ್ಯೋ ಇವತ್ತೆಲ್ಲ ನಾವು ನೀರ್ ಕುಡಿತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅವ್ರು ಇದ್ದಿದ್ರಿಂದನೇ ನಮ್ಗೆ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು. ಆ ಅಣೆಕಟ್ಟಿಂದನೇ ನಾವು ನೀರ್ ಕುಡಿತಾ ಇದೀವಿ ಅಂತ ಜ್ಞಾಪಿಸ್ಕೊಳ್ತೀವಿ. ಆ ರೀತಿ ನೆನಪಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರು ನಮಗೆ ನಾವು ಹೋದ್ಮೇಲೆ ಬೈಬಾರ್ದು. ಅಯ್ಯೋ ಅವ್ರಿದ್ರು ರೀ, ಅವರಿಂದ ನಮ್ ಜೀವನನೇ ಹಾಳಾಗೋಯ್ತು. ಇಲ್ಲ ಅಲ್ವಾ? ಹಾಗಾಗಿ ನಾವು ಭಗವಂತನಿಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅದಾದ ತಕ್ಷಣ ನಾನು ಅನ್ಬೇಕು, ಭಗವಂತ ಇವತ್ತು ನೀನ್ ನನಗೆ ಹೊಸ ಜೀವನವನ್ನ ಕೊಟ್ಟಿದ್ಯಾ, ಹೊಸ ಅವಕಾಶವನ್ನ ಕೊಟ್ಟಿದ್ಯಾ. ಭಗವಂತ ನನ್ನಿಂದ ಯಾರಿಗೂ ನೋವಾಗದೆ ಇರ್ಲಿ, ನನ್ನಿಂದ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಯಾರಿಗೂ ಆಗೋದು ಬೇಡ ಕಣಪ್ಪ ಅಲ್ವಾ? ಯಾಕೆ ಕೆಟ್ಟದಾಗ್ಬಾರ್ದು? ನನ್ನಿಂದ ಯಾರು ಬೈಕೋಬಾರ್ದು, ನನ್ನಿಂದ ಯಾರಿಗೂ ಯಾರ ಮನ್ಸಿಗೂ ನೋವಾಗ್ಬಾರ್ದು. ಆ ರೀತಿ ಬುದ್ಧಿ ಅದು ನನ್ನಿಂದ. ಅದಕ್ಕೆ ಹೇಳ್ಬೇಕು, ಇವತ್ತು ಏಕಾದಶಿ ಅಲ್ವಾ, ನಮ್ ಬುದ್ಧಿನೂ ಅವನಿಗೆ ಸಮರ್ಪಣೆ ಮಾಡ್ಬಿಡೋಣ. ಭಗವಂತ ನೋಡು ನನ್ ಬುದ್ಧಿನೂ ನಿನಗೆ ಕೊಡ್ತಾ ಇದ್ದೀನಿ, ನೀನು ನಿನಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳಪ್ಪ. ಯಾಕೆ ಅಂದ್ರೆ ನನಗ್ ಗೊತ್ತು ನಾನು ಅಸ್ವತಂತ್ರಳು, ನೀನು ಸ್ವತಂತ್ರ. ನಾನು ಕನ್ನಡಿ ಒಳಗಡೆ ಇರೋ ಒಂದು ಪ್ರತಿಬಿಂಬ. ನಾನ್ ಚೆನ್ನಾಗ್ ಕಾಣ್ಬೇಕು ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ನನ್ನ ಈ ಬುದ್ಧಿಯನ್ನ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೀನು ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು, ನನ್ನಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಜ್ಞಾನ, ಜ್ಞಾನ ಅಂದ್ರೆ ತಿಳುವಳಿಕೆ. ಅಂದ್ರೆ ತಿಳುವಳಿಕೆ ಅಂದ್ರೆ ಏನು? ಈ ಕೆಲಸ ಮಾಡಿದ್ರೆ ಕೆಟ್ಟದಾಗತ್ತಾ, ಆ ಕೆಲಸ ಮಾಡಿದ್ರೆ ಕೆಟ್ಟದಾಗತ್ತಾ, ಅದ್ರ ತಿಳುವಳಿಕೆ ನನಗಿರ್ಬೇಕು ಅಲ್ವಾ? ಈ ಸಂದರ್ಭದಲ್ಲಿ ನಾನ್ ಮಾತಾಡ್ಬೋದಾ, ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದಾ, ಯಾರಿಗೋ ಹೊಡಿಬೇಕಾ ಹೊಡಿಬಾರ್ದಾ ಅಂದ್ರೆ ಇಲ್ಲಿ ಹೊಡಿಬೇಕಾ ಹೊಡಿಬಾರ್ದಾ ಅಂದ್ರೆ ಅರ್ಥ ಏನು? ಈಗ ಮಕ್ಳು ತಪ್ಪು ಮಾಡಿದಾಗ ತಾಯಿಯಾಗಿ ನಾನು ಶಿಕ್ಷೆ ಕೊಡ್ಲೇಬೇಕಾಗತ್ತೆ. ಆದ್ರೆ ರೋಡ್ನಲ್ಲಿ ಯಾವುದೋ ಒಂದು ಮಗು ತಪ್ಪು ಮಾಡಿದಾಗ ನಾನು ಶಿಕ್ಷೆ ಕೊಡೋ ಅಧಿಕಾರ ನನಗಿರೋದಿಲ್ಲ ಅಲ್ವಾ? ಅದೇ ರೀತಿ ಆ ತಿಳುವಳಿಕೆ ನನಗಿರ್ಬೇಕು. ಇಂಥ ಸಂದರ್ಭದಲ್ಲಿ ನಾನ್ ಮಾತಾಡ್ಬೇಕಾ, ಇಂಥ ಸಂದರ್ಭದಲ್ಲಿ ನಾನ್ ಮಾತಾಡಬಾರ್ದಾ. ಯಾಕೆ ಇಲ್ಲಿ ಮಾತನ್ನು ಸಹ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅದು ನಮ್ಗೆ ತಿಳುವಳಿಕೆಯನ್ನ ಕೊಡುತ್ತೆ. ಈ ಸಂದರ್ಭದಲ್ಲಿ ನೀನ್ ಮಾತಾಡದೆ ಮೌನವಾಗಿದ್ರು ತಪ್ಪು ಅದು. ಯಾಕೆಂದ್ರೆ ಕೆಲವೊಮ್ಮೆ ನಾವು ಮಾತಾಡ್ಬೇಕಾಗತ್ತೆ. ಹಾಗಾಗಿ ಮಾ ಎಲ್ಲ ಶಕ್ತಿ, ಎಲ್ಲ ತಿಳುವಳಿಕೆ ಭಗವಂತನಿಂದ, ಆ ಜ್ಞಾನ ಭಗವಂತನಿಂದ. ಇವತ್ ನೀನ್ ಮಾಡು. ಉದಾಹರಣೆ, ಇವತ್ ನಾನು ಭಗವದ್ಗೀತೆ ಕೇಳ್ತಾ ಇದ್ದೀನಿ, ಅದು ಭಗವಂತನ ದಯೆಯಿಂದ ಮಾತ್ರ ಸಾಧ್ಯ. ಅಥವಾ ಇವತ್ ನಾವು ಭಗವದ್ಗೀತೆ ಹೇಳ್ತಾ ಇದ್ದೀವಿ, ಅದಕ್ಕೂ ಸಹ ಭಗವಂತನೇ ಕಾರಣ. ಯಾಕೆಂದ್ರೆ ಭಗವಂತ ಇವತ್ತು ನೀನ್ ಹೇಳು ಅಂತ ಕೂರ್ಸಿದ್ರೆ ಮಾತ್ರ ಹೇಳೋದಿಕ್ಕೆ ಸಾಧ್ಯ, ಅಥವಾ ಭಗವಂತ ನೀನ್ ಕೇಳು ಅಂತ ಕೂರ್ಸಿದ್ರೆ ಮಾತ್ರ ಕೇಳೋದಿಕ್ಕೆ ಸಾಧ್ಯ. ಭಗವಂತನ ದಯೆ ಇಲ್ಲದೆ ಕೃಷ್ಣ ಅಂತ ಹೇಳೋದಿಕ್ಕೂ ಸಹ ಆಗೋದಿಲ್ಲ. ಇವತ್ತು ನಮ್ಮೆಲ್ಲರ ಬಾಯಲ್ಲಿ ಕೃಷ್ಣ ಅಂತ ಬರ್ತಾ ಇದೆ. ಒಂದೇ ಸಲ ಕೃಷ್ಣ ಅಂದ್ರೆ ಸಾಕು, ನಮ್ಮ ಎಲ್ಲ ಪಾಪಗಳು ನಿವಾರಣೆ ಆಗತ್ತೆ. ಆ ಕೃಷ್ಣ ಅಂತ ಹೇಳೋದಿಕ್ಕೂ ಸಹ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ನಾವೆಲ್ಲರೂ ಪುಣ್ಯವಂತರು. ಆ ತಿಳುವಳಿಕೆ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಆ ತಿಳುವಳಿಕೆಯಿಂದ ನನಗೆ ಒಳಿತಾಗ್ತಾ ಇದೆ. ಹಾಗೇನೆ ಅಸಮ್ಮೂಢ ಅಂದ್ರೆ ಮಾಡಬಾರದ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸಮ್ಮೋಹ. ಸಮ್ಮೋಹ ಅಂತ ಅಂದ್ರೆ ನಾನು ಮಾಡಬಾರದ ಕೆಲಸ, ಯಾರಿಗೂ ಕೊಲೆ ಮಾಡಬಾರದು, ಯಾರಿಗೂ ಬೈಬಾರದು, ಯಾರಿಗೂ ಹೊಡಿಬಾರದು, ಯಾವುದೇ ರೀತಿಯಾದಂತಹ ಅಧರ್ಮ ಕಾರ್ಯಗಳನ್ನ ಮಾಡಬಾರದು. ಅದೇ ರೀತಿ ಅಸಮ್ಮೂಢ ಅಂತಂದ್ರೆ ಮಾಡಬಾರದ ಕೆಲಸವನ್ನ ಮಾಡೋದಿಲ್ಲ. ಈಗ ನಮಗ್ ಗೊತ್ತು ಸುಳ್ಳು ಹೇಳಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು, ಯಾರ ಮನಸ್ಸಿಗೂ ನೋವು ಮಾಡಬಾರ್ದು. ನಾವ್ ಹೇಳ್ತಾ ಹೋಗ್ತೀವಿ, ಭಗವಂತ ನನಗ್ ಕ್ಷಮಿಸ್ಬಿಡಪ್ಪ, ಯಾಕೆಂದ್ರೆ ನನ್ನಿಂದ ಯಾರಿಗಾರು ತಪ್ಪಾಗೋಗಿದ್ರೆ ಅಲ್ವಾ? ಅಂದ್ರೆ ನನಗೆ ಜ್ಞಾನ ಇದೆ. ಅದೇ ರೀತಿ ಈ ಎಲ್ಲವನ್ನ ಅಂದ್ರೆ
ಈ ಕೆಲಸವನ್ನ ಮಾಡಬೇಕು, ಈ ಕೆಲಸವನ್ನ ಮಾಡಬಾರ್ದು ಅನ್ನೋದು ಸಹ ನಾನು ಮಾಡೋದಲ್ಲ, ನನ್ನ ಕೈಯಲ್ಲಿ ಭಗವಂತ ಮಾಡಿಸೋದು. ನೋಡಿ, ಅಂದ್ರೆ ಇವತ್ತು ನನ್ನ ಕೈಯಿಂದ ಯಾವುದೇ ರೀತಿಯಾದಂತಹ ಧರ್ಮ ಕಾರ್ಯಗಳಾಗ್ತಾ ಇದೆ, ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ನನ್ನಿಂದ ಏನೋ ತಪ್ಪಾಗಿದೆ ಅಂದ್ರೆ ಅದಕ್ಕೂ ಕಾರಣ ಭಗವಂತ. ಉದಾಹರಣೆ ಇದಕ್ಕೆ ತುಂಬಾ ಸುಂದರವಾಗಿ ನಮ್ಮ ಭಗವದ್ಗೀತೆನೇ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವದ್ಗೀತೆ ಕೇಳುವುದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಏನಾಗ್ತಾ ಇತ್ತು ಅಂತ ಅಂದ್ರೆ, ಚಿಕ್ಕ 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 ವಿಷಯಕ್ಕೆ ಕೋಪ ಮಾಡ್ಕೊಳ್ತಾ ಇದ್ವಿ. ಬಹಳ ಬೇಗ ಅಳ್ತಾ ಇದ್ವಿ. ಬಹಳ ಬೇಗ ಕೂಗಾಡ್ತಾ ಇದ್ವಿ, ಕಿರ್ಚಾಡ್ತಾ ಇದ್ವಿ. ಇದು ನಮ್ಮೆಲ್ಲರ ಫೀಡ್‌ಬ್ಯಾಕ್ ಅಲ್ವಾ? ಆದ್ರೆ ಭಗವದ್ಗೀತೆ ಕೇಳೋದಿಕ್ಕೆ ಶುರು ಮಾಡದ್ಮೇಲೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡದ್ಮೇಲೆ ಏನು ಬದಲಾವಣೆ ಆಗಿದೆ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮೆಲ್ಲರ ಕೋಪ ಕಡಿಮೆ ಆಗ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ನನ್ನ ಜೀವನದಲ್ಲಿ ಹೀಗಾಗಿದ್ದಕ್ಕೆ ಇವರೇ ಕಾರಣ, ಅವರೇ ಕಾರಣ, ಹೀಗಾಯ್ತು, ಆ ಘಟನೆ ಹಾಗಾಯ್ತು ಅಂತ ಸಾಕಷ್ಟು ದೂರುಗಳನ್ನ ಹೇಳುತ್ತಿದ್ದ ನಾವು, ಇಲ್ಲ, ಇದೆಲ್ಲವುದೂ ಸಹ ನನ್ನ ಪೂರ್ವ ಜನ್ಮದಿಂದ ನಾನೇ ತೆಗೆದುಕೊಂಡು ಬಂದಿದ್ದು. ಇವತ್ತು ನಾನು ಇದೀನಿ ಅಂತ ಅಂದ್ರೆ ಇದಕ್ಕೆ ಕಾರಣ ನಾನೇ. ನಾನು ಒಳ್ಳೇದಾಗಿದ್ದೀನಾ, ಕೆಟ್ಟದಾಗಿದ್ದೀನಾ, ಅಥವಾ ನನ್ನ ಪರಿಸ್ಥಿತಿ ಇರ್ಬೋದು, ನನ್ನ ನೋವು ಇರ್ಬೋದು, ನನ್ನ ಮನಸ್ಥಿತಿ ಇರ್ಬೋದು, ಎಲ್ಲಕ್ಕೂ ಕಾರಣ ನಾನೇ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ನಾನು ಹೋದ ಜನ್ಮದಿಂದ ನಾನು ಏನ್ ಬ್ಯಾಗೇಜ್ ತಗೊಂಡ್ ಬಂದಿದ್ದೆ ಅಲ್ವಾ? ಯಾಕೆಂದ್ರೆ ಇದರಲ್ಲಿ ಬೇರೆಯವರ ಪಾತ್ರಗಳೇನಿದೆ ಅದು ಕೇವಲ ನನ್ನ ಹಾಗೆ ಅವರೂ ಸಹ ಪಾತ್ರಧಾರಿಗಳು. ನನ್ನ ಜೀವನದೆಲ್ಲ ಹೇಳಿದ್ವಲ್ಲ, ಮೊದ್ಲೆಲ್ಲ ಆಗಿದ್ರೆ ಅವರಿಂದ ನನ್ನ ಜೀವನ ಹಾಳಾಗೋಯ್ತು ಕಣ್ರಿ. ಇಲ್ಲ, ಅವರು ನಮ್ಮ ಜೀವನದಲ್ಲಿ ಒಂದು ಭಗವಂತ ಪಾತ್ರಧಾರಿಯಾಗಿ ಕಳಿಸಿದ್ದ. ಪಾಪ ಅವ್ರು ಆ ಪಾತ್ರವನ್ನ ನಿಭಾಯಿಸಿ ಹೋಗ್ಬಿಟ್ಟಿದಾರಷ್ಟೆ. ಹಾಗಾಗಿ ಈ ಇವತ್ತು ನಾನು ಭಗವದ್ಗೀತೆಯನ್ನ ಕೇಳಿ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆಯನ್ನ ನಾವು ಮಾಡ್ಕೊಂಡಿದೀವಿ ಅಂದ್ರೂನೂ ಸಹ ಅದಕ್ಕೆ ಕಾರಣ ದೇವರ ಅನುಗ್ರಹ ಅಲ್ವಾ? ಅಂದ್ರೆ ಒಂದು ಹ್ಮ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಗೊತ್ತಿಲ್ಲದೆ ರಸ್ತೆಯಲ್ಲಿ ಬಿದ್ದಂತಹ ಕೆಸರು ನಮ್ಮ ಮೈ ಮೇಲೆ ಹಾರ್ಬಿಡತ್ತೆ. ಅದು ಹೇಗ್ ಹೋಗುತ್ತೆ ಅಂದ್ರೆ, ನೀರ್ ಬಿದ್ದು, 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 ಬಿದ್ದು ನೀರು ಅಂದ್ರೆ ಈಗ ಉದಾಹರಣೆ ಮಳೆ ಬರ್ತಾ ಇತ್ತು ಅಂದ್ರೆ, ಆ ಮಳೆನಲ್ಲಿ ಸ್ವಲ್ಪ ನೆನೀತಾ, ನೆನೀತಾ ಹೋದ ಹಾಗೆ ಆ ಕೆಸರು ಹೋಗುತ್ತೆ. ಅಥವಾ ಒಂದು ಗಾಜಿನ ಪಾತ್ರೆನೋ, ಒಂದು ಪಾತ್ರೆಯಲ್ಲೋ ಏನೋ ಸ್ವಲ್ಪ ಗಲೀಜಿದೆ ಅಥವಾ ಕಸ ಇದೆ ಅಂದಾಗ ಅದಕ್ಕೆ ಭಗವಂತನ ನಾಮಸ್ಮರಣೆ ಅನ್ನುವಂತಹ ನೀರನ್ನ ನಿರಂತರವಾಗಿ ಬಿಟ್ಟಾಗ, ಸ್ವಲ್ಪ ನೀರ್ ಬಿಟ್ಟಾಗ ನಮ್ಗನ್ಸುತ್ತೆ, ಅಯ್ಯೋ ಕೊಳೆ ಜಾಸ್ತಿ ಆಗೋಯ್ತಾ? ಇಲ್ಲ. ಅದು ಹಾಗೆ ನಿರಂತರವಾಗಿ ಆ ನೀರ್ ಹರಿದಾಗ ಏನಾಗತ್ತೆ, ಓವರ್ ಫ್ಲೋ ಆಗಿ, 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 ಆಗಿ ಕೊನೆಗೆ ಹೇಗೆ ತಿಳಿಯಾದ ನೀರು ಆ ಪಾತ್ರೆಯಲ್ಲಿ ಶೇಖರಣೆ ಆಗತ್ತೆ, ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಈ ದೇಹದಲ್ಲೂ ಅಷ್ಟೇ, ನಮ್ಮ ಮನಸ್ಸಿನಲ್ಲೂ ಅಷ್ಟೇ ಭಗವಂತನ ನಾಮಸ್ಮರಣೆಯನ್ನ ಪ್ರತಿನಿತ್ಯ ಕೇಳೋದ್ರಿಂದ, ಪ್ರತಿನಿತ್ಯ ಅವನ ಜಪವನ್ನ ಸತತವಾಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ನಮ್ಮನ್ನ ಅವನು ಪವಿತ್ರರನ್ನಾಗಿ ಮಾಡ್ತಾ ಹೋಗ್ತಾನೆ. ಹಾಗೆ ಕ್ಷಮಾಹ, ಇಲ್ಲಿ ಕ್ಷಮ ಅಂತ ಅಂದ್ರೆ ಅವನು ಕ್ಷಮ. ಇದು ನಮಗೆ ಗೊತ್ತಿರುವಂತಹ ವಿಷಯ. ನಾವು ಮಾಡಿದ ಜನ್ಮ ಜನ್ಮಗಳವರೆಗೂ ಕಳಿಯಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನಮ್ಮ ಎಲ್ಲ ತಪ್ಪುಗಳನ್ನ ಅವನು ಮನ್ನಿಸ್ತಾನೆ. ಹಾಗೇನೆ ನಮ್ಮ ಜೀವನದಲ್ಲೂ ಅಷ್ಟೇ ಎಲ್ಲರನ್ನ ಕ್ಷಮಿಸುವ ಭಾವನೆಯನ್ನ ನಮ್ಮ ಜೀವನದಲ್ಲಿ ಅವನು ಕೊಡ್ತಾ ಹೋಗ್ತಾನೆ. ಇವತ್ ನಾನು ಯಾರನ್ನೋ ಕ್ಷಮಿಸಿಲ್ಲ, ಯಾರನ್ನೋ ಇನ್ನೂ ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀನಿ ನನ್ನ ಮನ್ಸಲ್ಲಿ ಅಂದ್ರೆ ಅದು ನನ್ನ ತಪ್ಪು. ನಾನು ಎಲ್ಲವನ್ನ ಕ್ಷಮಿಸ್ತಾ ಹೋಗ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಈ ದ್ವೇಷ, ಅಸೂಯೆ ಅಥವಾ ಆ ಬೇರೆಯವರ ಮೇಲೆ ಭಾವನೆಗಳೇನಿದೆ ಅದು ಮನಸ್ಸಿನ ಕೊಳೆ ಇದ್ದ ಹಾಗೆ. ಈಗ ಒಂದು ಹಣ್ಣಿದೆ, ಆಪಲ್ ತುಂಬಾ ಚೆನ್ನಾಗಿದೆ. ಅಯ್ಯೋ ತುಂಬಾ ಚೆನ್ನಾಗಿದೆ ಅಂತ ನಾನು ಇಟ್ಕೊಂತೀನಪ್ಪ, ಒಂದ್ ಬ್ಯಾಗಲ್ಲಿ ಇಟ್ಕೊಂತೀನಿ. ಒಂದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ, 1 ವಾರ ಚೆನ್ನಾಗಿರುತ್ತೆ. ಆಮೇಲೆ ನಿಧಾನಕ್ಕೆ ಕೊಳೆಯೋದಿಕ್ಕೆ ಶುರು ಮಾಡುತ್ತೆ. ಆಮೇಲೆ ವಾಸನೆ ಬರೋದಿಕ್ಕೆ ಶುರು ಆಗುತ್ತೆ. ಆಮೇಲೆ ಹುಳ ಬರೋದಿಕ್ಕೆ ಶುರು ಆಗುತ್ತೆ. ನಮ್ಗದನ್ನ ಎಸೆದ್ರೆ ಸಾಕು ಅನ್ಸೋದಿಕ್ಕೆ ಶುರು ಆಗತ್ತೆ.
ಅಲ್ವಾ? ನಾವೇ ಇಷ್ಟಪಟ್ಟು ತಂದಂತಹ ಒಂದು ಸೇಬು ಹಣ್ಣು 1 ತಿಂಗಳಿಗಿಂತ ಹೆಚ್ಚಿಗೆ ಇಟ್ಕೊಳ್ಳೋದಿಕ್ಕಾಗೋದಿಲ್ಲ. ಅದೇ ರೀತಿ ಆ ದ್ವೇಷವೂ ಅಷ್ಟೆ. ಯಾರ ಮೇಲೋ ಕೋಪ ಮಾಡ್ಕೊಂಡಿರ್ತೀವಿ. ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿರ್ತೀವಿ. ಅದನ್ನ ನೀನು ಎಷ್ಟು ದಿನ ಇಟ್ಕೊಂತೀಯ? ಅದಕ್ಕೆ ಹೇಳೋದು, ಈ ಕ್ಷಮೆ ಅನ್ನೋದು ಏನಿದೆ, ಅದು ನಮ್ಮ ಹೃದಯಕ್ಕೆ ನಾವೇ ಹಚ್ಚುವಂತಹ ಮುಲಾಮು. ಎಲ್ಲವನ್ನ, ಎಲ್ಲರನ್ನ, ಎಲ್ಲ ಘಟನೆಗಳನ್ನ ನಾವು ಕ್ಷಮಿಸ್ತಾ ಹೋಗ್ಬೇಕಾಗತ್ತೆ. ಯಾಕೆ ಅಂದ್ರೆ, ನಾವು ಭಗವದ್ಗೀತೆಯ ಅರ್ಥಗಳನ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಯಾವುದಕ್ಕೂ ನಾನು ಕಾರಣಕರ್ತಳಲ್ಲ. ಹಾಗೇನೆ ಈ ಎಲ್ಲವನ್ನ ಕ್ಷಮಿಸುವ ಬುದ್ಧಿಯನ್ನ, ಕ್ಷಮಿಸುವ ಮನಸ್ಥಿತಿಯನ್ನ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಅದು ಭಗವಂತ. ನೋಡಿ, ಬುದ್ಧಿಯನ್ನ ಕೊಡ್ತಾನೆ, ಜ್ಞಾನವನ್ನ ಕೊಡ್ತಾನೆ, ಅಸಮ್ಮೋಹವನ್ನ ಕೊಡ್ತಾನೆ, ಕ್ಷಮಾಗುಣವನ್ನ ಕೊಡ್ತಾನೆ. ಅಷ್ಟೇ ಅಲ್ಲ, ಸತ್ಯದ ಗುಣವನ್ನ ಕೊಡ್ತಾ ಹೋಗ್ತಾನೆ. ನಾನ್ ಸತ್ಯವಾಗಿ ಮಾತಾಡ್ತಾ ಇದ್ದೀನಿ. ನಾನ್ ನೋಡಿದ್ದೀನಿ, ಹೌದು ಇದನ್ನ ನೋಡಿದ್ದೀನಿ, ಇದನ್ನ ನೋಡಿಲ್ಲ. ಅಥವಾ ಎಲ್ಲೋ ಒಂದು ಬೇಕಾದ್ರೆ ನೋಡಿ, ಯಾರು ಆಧ್ಯಾತ್ಮಿಕವಾಗಿ ಇರ್ತಾರೆ, ಅವ್ರು ಯಾರೂ ಸಹ ಇಂಟೆನ್ಷನಲಿ ಅವ್ರು ಯಾರಿಗೂ ನೋವು ಮಾಡೋದಿಲ್ಲ. ಅದು ಯಾರೇ ಆಗ್ಬೋದು. ಅಥವಾ ಅವ್ರು ಕೊನೆಗೆ ಹೇಳ್ಬಿಡ್ತಾರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿಪಾ. ಯಾಕೆ ಇಂತಹ ಮನಸ್ಥಿತಿ ಬರುತ್ತೆ ಅಂದ್ರೆ, ಭಗವಂತ ಅವರನ್ನ ಕೈ ಹಿಡಿದು ನಡೆಸ್ತಾ ಇರ್ತಾನೆ. ಹಾಗೇನೆ ಅವರು ಸತ್ಯದ ನಡೆಯಲ್ಲಿ ಇರ್ತಾರೆ. ಇಲ್ಲ, ಸತ್ಯವನ್ನೇ ಹೇಳ್ತೀನಿ ಅಂತ ಏನ್ ಹೇಳ್ತಾರೆ, ಆ ಸತ್ಯದ ನಡೆಯಲ್ಲಿ ಭಗವಂತ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾನೆ. ಹಾಗೆ ಧಮಃ, ದಮ ಅಂತ ಅಂದ್ರೆ ಇಂದ್ರಿಯ ನಿಗ್ರಹವಾದ ಶಕ್ತಿಯನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಉದಾಹರಣೆ, ಯಾರೋ ಶುಗರ್ ಬಂದಿದೆ ಅಂತ ಸಕ್ಕರೆ ತಿನ್ನೋದ್ ಬಿಡೋದಲ್ಲ. ಸಕ್ಕರೆ ಬೇಡ ಅಂತ ಮನಸ್ಥಿತಿಯಲ್ಲಿ ಕೆಲವರು ವ್ರತವನ್ನ ಮಾಡ್ತಾರೆ. ಇಲ್ಲ, ನಾನ್ ಸಕ್ಕರೆ ತಿನ್ನೋದಿಲ್ಲ, ನಾನು ಅನ್ನವನ್ನ ತಿನ್ನೋದಿಲ್ಲ. ಯಾಕೆ ಆ ರೀತಿ ಮನಸ್ಥಿತಿಯನ್ನ ಕೊಡ್ತಾನೆ ಅಂದ್ರೆ, ಇಂದ್ರಿಯ ನಿಗ್ರಹವನ್ನ. ಅದಕ್ಕೋ ಅದಕ್ಕೋಸ್ಕರನೇ ನಾವು ಏಕಾದಶಿಯ ವ್ರತವನ್ನ ಮಾಡಬೇಕು. ಅದೇ ರೀತಿ ಧಮಃ, ಶಮಃ. ಶಮ ಅಂದ್ರೆ ಮನಸ್ಸಿನ ನಿಗ್ರಹ. ಕೋಪ ಬರುತ್ತೆ, ಕೋಪವನ್ನ ಮಾಡ್ಕೋಬಾರದು ಅಂತ ನಮಗೆ ಭಗವಂತ ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಏನೋ ಹೇಳ್ಬಿಡ್ಬೇಕು, ದುಡುಕಬೇಕು. ಇಲ್ಲ, ನೀನ್ ದುಡುಕ್ಬೇಡ. ಮನಸ್ಸನ್ನ ನಿಗ್ರಹ ಮಾಡು, ನಿನ್ನ ಆಸೆಗಳನ್ನ ನಿಗ್ರಹ ಮಾಡು. ನೀನು ನಿನ್ನ ಆಸೆಗಳನ್ನ ನನಗೆ ಒಪ್ಸು. ನೀನು ನಿನ್ನ ಇಂದ್ರಿಯ ನಿಗ್ರಹವನ್ನ ನನಗೆ ಒಪ್ಪಿಸು ಅಂತ ಹೇಳ್ತಾ ಹೋಗ್ತಾನೆ. ಎಷ್ಟು ಸುಂದರವಾದ ದಿನ ಈ ಶ್ಲೋಕ ನಮಗ್ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಏಕಾದಶಿಯಲ್ಲಿ ನಮಗೆ ಎಲ್ಲ ನಿಗ್ರಹವನ್ನ ಕೊಡುವಂತಹ ಶಕ್ತಿಯನ್ನ ಭಗವಂತ ನಮಗ್ ಕೊಡ್ತಾ ಇದ್ದಾನೆ. ಹಾಗೆ ಸುಖಂ, ಸುಖ ಅಂತ ಅಂದ್ರೆ ಏನೋ ಸಿಕ್ಕರೆ ಸಿಕ್ಕೋದು ನಿಜವಾದ ಸುಖ ಅಲ್ಲವೇ ಅಲ್ಲ. ಏನು ಇಲ್ಲದೆ ಇದ್ದಾಗ್ಲೂ ಸಹ ಭಗವಂತ ನಾನ್ ಸುಖವಾಗಿದ್ದೀನಿ ಅಂತ ಹೇಳ್ತೀವಲ್ಲ, ಅದು ನಿಜವಾದ ಸುಖ. ಹೇಳ್ತಾ ಹೋಗ್ತಾರೆ, ಒಬ್ಬ ಹುಡುಗ ಇರ್ತಾನೆ, ಅವನು ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಏಕಾಂಗಿ ಆಗ್ಬಿಡ್ತಾನೆ. ಸುಮ್ನೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಎಲ್ರಿಂದ ದೂರ ಆಗ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿದಂತಹ ಒಬ್ರು ಚಿತ್ರಕಲೆ ಟೀಚರ್ ಅವನನ್ನ ಕರೆದ್ಬಿಟ್ಟು ಕೇಳ್ತಾರೆ, ಪುಟ ಏನ್ ಮಾಡ್ತಾ ಇದೀಯಾ? ನಿನ್ಗೆ ಡ್ರಾಯಿಂಗ್ ಅಂದ್ರೆ ಇಷ್ಟನಾ? ತಕ್ಷಣ ಅವನು ಹೇಳ್ತಾನೆ, ಎಸ್, ನನಗೆ ಡ್ರಾಯಿಂಗ್ ಅಂದ್ರೆ ಇಷ್ಟ. ಆ ಬಣ್ಣಗಳ ಜೊತೆ ಆಟ ಆಡೋದು ಅಂದ್ರೆ ಇಷ್ಟ. ಹೌದಾ, ನಿನ್ನ ಹತ್ರ ಇರೋ ಆ ಎಲ್ಲ ಬಣ್ಣವನ್ನ ಕೊಡು ಅಂತ ಹೇಳಿ ಎಲ್ಲ ಬಣ್ಣವನ್ನ ಆಕೆ ಇಸ್ಕೊಂತಾಳೆ. ಇಸ್ಕೊಂಡು ಆತನ ಒಂದು ಡ್ರಾಯಿಂಗ್ ಬುಕ್ ನ ಚೆಕ್ ಮಾಡಿದಾಗ ಗೊತ್ತಾಗತ್ತೆ, ಅವನು ಬರೆದಂತಹ ಎಲ್ಲ ಚಿತ್ರಗಳಲ್ಲಿ ಸಾಕಷ್ಟು ಕಲರ್ಫುಲ್ ಆಗಿ ಬರೆದಿರ್ತಾನೆ, ಚಿಯರ್ಫುಲ್ ಆಗಿ ಬರೆದಿರ್ತಾನೆ. ಅವನಿಗೆ ಕಪ್ಪು ಬಣ್ಣ ಮತ್ತೆ ಬೂದು ಬಣ್ಣ ಎರಡೇ ಎರಡು ಕೊಟ್ಬಿಟ್ಟು, ಬಿಳಿ ಶೀಟಲ್ಲಿ ಆಲ್ರೆಡಿ ವೈಟ್ ಬಣ್ಣ ಇದೆ, ಈ ಮೂರರಿಂದನೇ ನೀನ್ ಪೇಂಟಿಂಗ್ ಮಾಡು ಅಂತ ಹೇಳ್ತಾಳೆ. ಅವನಿಗೆ ಮೊದ್ಲು ಗೊತ್ತಾಗಲ್ಲ, ಅಯ್ಯೋ ನನ್ ಹೆಂಗ್ ಪೇಂಟ್ ಮಾಡ್ಲಿ, ನನ್ ಪೇಂಟಿಂಗನ್ನೇ ಬಿಟ್ಬಿಡ್ತೀನಿ ಅನ್ನೋ ಮನಸ್ಥಿತಿಗೆ ಹೋಗ್ತಾನೆ. ಆದ್ರೆ ಆಮೇಲೆ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಎಷ್ಟು ಸುಂದರವಾದ ಪೇಂಟಿಂಗ್ ಆಗುತ್ತೆ ಅಂದ್ರೆ ಅವನಿಗೆ ಆಶ್ಚರ್ಯ ಆಗತ್ತೆ. ಆಗ ಟೀಚರ್ ಕರೆದ್ಬಿಟ್ಟು ಹೇಳ್ತಾರೆ, ಎಲ್ಲ ಕಲರ್ ಇದ್ದಾಗ ನೀನ್ ಡ್ರಾಯಿಂಗ್ ಮಾಡ್ತೀಯಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಏನೂ ಇಲ್ಲದೆ ಇದ್ದಾಗ ಡ್ರಾಯಿಂಗ್ ಮಾಡ್ತೀಯಲ್ಲ, ಅದು ದೊಡ್ಡ ವಿಷಯ ಅಂತ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಎಲ್ಲ ಇದ್ದಾಗ, ಅಯ್ಯೋ ಇವತ್ ನನಗೆ ಊಟಕ್ಕಿದೆ, ಇವತ್ತು ನನಗೆ ಏನೋ ಸುಖ ಸುಖ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಮನೆ ಇದೆ, ಎಲ್ಲ ಇದೆ ಅಂದಾಗ ನಾವು ಖುಷಿಯಾಗಿರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಏನೂ ಇಲ್ಲದೆ ಇದ್ದಾಗ, ಜಸ್ಟ್ ಲೈಕ್ ಬರ್ಡ್, ನಾವು
ನೋವಿನಲ್ಲೂ ಸಹ ಭಗವಂತ ಧನ್ಯೋಸ್ಮಿ ಅಂತ ಹೇಳ್ತೀವಲ್ಲ, ಅದು ನಿಜವಾದ ಸುಖ. ಸುಖ ಅಂದ್ರೆ ಯಾವುದೋ ಒಂದು ಹೊರಗಿನ ವಸ್ತುವಿನಿಂದ ಸಿಗೋದಲ್ಲ. ನನ್ನ ಒಳಗಡೆ ಭಗವಂತ ಇದ್ದಾನೆ, ಅವನು ನನ್ನ ಮುಖದಲ್ಲೊಂದು ನಗು ತರ್ತಾನೆ, ಆ ನಗು ನಿಜವಾದ ಸುಖ. ಆ ಸುಖವನ್ನ ನಮಗೆ ಕೊಡ್ತಾ ಹೋಗ್ತಾನೆ. ಹಾಗೆ ದುಃಖ ಅಂದ ತಕ್ಷಣ ನಮಗೇನ್ ಅನ್ಸುತ್ತೆ, ಅಯ್ಯೋ ಭಗವಂತ ನನಗ್ ದುಃಖ ಕೊಡ್ತಾ ಇದ್ದಾನೆ, ಎಲ್ರಿಗೂ ಸುಖ ಕೊಟ್ಬಿಟ್ಟಿದಾನಪ್ಪ, ಭಗವಂತನಿಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ ಅಂತ ಅವನನ್ನ ನಾವು ದ್ವೇಷಿಸೋದಿಕ್ಕೆ ಶುರು ಮಾಡ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳು, ಕೆಲವು ಪರಿಸ್ಥಿತಿಗಳು ಹೇಗಿರುತ್ತೆ ಅಂದ್ರೆ, ಹೇಳ್ಬೇಕು ಅಂತ ಅಂದ್ರೆ, ಕೆಲವರಿಗೆ ಕೆಲವು ಅವರ ಜೀವನದಲ್ಲಿ ಬರುವಂತಹ ಕಷ್ಟಗಳು, ಅಯ್ಯೋ ಭಗವಂತ ನಾನ್ ಸತ್ತೋಗ್ಬಾರ್ದಾ ಅನ್ನೋ ಅಷ್ಟು ನೋವುಗಳು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಅಂದ್ರೆ, ಬೆಂಕಿ ಇದ್ದ ಹಾಗೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ ಬೆಂಕಿಯಲ್ಲಿ ನಾವು ಬೀಳ್ಲೇಬೇಕು. ಯಾಕೆ ಬೀಳ್ಬೇಕಪ್ಪ? ಏನ್ ಮೇಡಮ್ ಕಷ್ಟನ ಅನುಭವಿಸ್ಬೇಕು ಅಂತ ಹೇಳ್ತೀರಾ? ಹೌದು, ಕಷ್ಟವನ್ನ ಅನುಭವಿಸ್ಲೇಬೇಕು. ಯಾಕೆ ಅಂದ್ರೆ, ನಮ್ಮನ್ನ ನಾವು ಆ ಬೆಂಕಿಗೆ ಒಡ್ಡಿದಾಗ, ಅಂದ್ರೆ ಕಷ್ಟಕ್ಕೆ ಒಡ್ಡಿದಾಗ, ನಮ್ಮಲ್ಲಿರುವಂತಹ ಚಿನ್ನದ ಗುಣ ಇನ್ನಷ್ಟು ಹೊಳೆಯೋದಿಕ್ಕೆ ಶುರು ಆಗತ್ತೆ. ಅಲ್ವಾ? ಅಂದ್ರೆ ಎಸ್, ಒಂದು ಬಂಗಾರದ ಅಪ್ಪಟತೆ ನಿಮಗೆ ಗೊತ್ತಾಗ್ಬೇಕು, ಪರಿಶುದ್ಧತೆ ಗೊತ್ತಾಗ್ಬೇಕು ಅಂದ್ರೆ, ಆ ಕುಲುಮೆಗೆ ಹಾಕ್ತಾರೆ ಆ ಬಂಗಾರವನ್ನ. ಹಾಕಿದಾಗ ಅದಿನ್ನೂ ಹೊಳೆಯೋದಿಕ್ಕೆ ಶುರು ಆಗತ್ತೆ. ಹೇಗೆ ಪ್ರಹ್ಲಾದನನ್ನ ಅವನ ತಂದೆ ಬೆಂಕಿಗೆ ಹಾಕಿದಾಗ ಅವನಿನ್ನೂ ಹೊಳೆಯೋದಿಕ್ಕೆ ಶುರು ಆಗ್ತಾನಂತೆ, ಬಂಗಾರದ ಬಣ್ಣದಲ್ಲಿರ್ತಾನಂತೆ. ಅದೇ ರೀತಿ ಭಗವಂತನಿಗೆ ಆಸೆ ನಾವೆಲ್ಲರೂ ಸಹ ಅಪ್ಪಟ ಬಂಗಾರ ಆಗ್ಬೇಕು ಅಂತ. ಅದಕ್ಕೆ ಕುಂತಿ ಹೇಳ್ತಾ ಇದ್ದಿದ್ದು, ಭಗವಂತ ನೀನ್ ನನಗ್ ಕಷ್ಟ ಕೊಡು. ಯಾಕೆ ಅಂತ ಅಂದ್ರೆ, ಆ ಕಷ್ಟದ ಬೆಂಕಿಗೆ ನಾನು ಹೋದಾಗ ನಾನು ಅಪ್ಪಟ ಬಂಗಾರ ಆಗ್ತೀನಿ. ನನ್ನಲ್ಲಿರುವಂತಹ ದುರ್ಗುಣಗಳು, ದುರಾಸೆಗಳು ಏನಾಗ್ತಾ ಹೋಗುತ್ತೆ, ನಾಶ ಆಗ್ತಾ ಹೋಗುತ್ತೆ. ನನಗೆ ಅಹಂಕಾರ ಬರುತ್ತೆ, ನನಗೆಲ್ಲ ಗೊತ್ತು, ನನ್ನನ್ ಬಿಟ್ರೆ ಇಲ್ಲ. ಇಲ್ಲ, ನಾನ್ ಕಷ್ಟಕ್ಕೆ ಹೋದಾಗ ಗೊತ್ತಾಗುತ್ತೆ, ಅಯ್ಯೋ ನನಗೇನೂ ಗೊತ್ತಿಲ್ಲ, ಭಗವಂತ ನನಗೆ ಹೊಸ ಪಾಠವನ್ನ ಕಲಿಸ್ತಾ ಇದ್ದಾನೆ. ಆ ರೀತಿ ನಾನು ಬೆಂಕಿಗೆ ಬಿದ್ದು ಹೊರ ಬಂದಾಗ ನೂರಾರು ಜನಕ್ಕೆ ನಾನು ದೀಪವಾಗ್ತೀನಿ, ಬೆಳಕಾಗ್ತೀನಿ. ನೋಡಿ, ಅವನಿಗೆಷ್ಟು ಆಸೆ ಅಲ್ವಾ ಎಲ್ಲರನ್ನ ಕಂಡ್ರೆ, ಅದಕ್ಕೋಸ್ಕರ ನಮಗೆ ಕಷ್ಟವನ್ನ ಕೊಡ್ತಾನಷ್ಟೆ. ಹಾಗಾಗಿ ನಮ್ಮ ಈ ದುಃಖಕ್ಕೆ ಭಗವಂತ ಕಾರಣ. ಭವ, ನಮ್ಮ ಹುಟ್ಟಿಗೆ ಭಗವಂತ ಕಾರಣ. ನಾನು ಯಾರ ಮನೇಲಿ ಹುಟ್ಟಬೇಕು, ಹೇಗ್ ಹುಟ್ಟಬೇಕು ಅಷ್ಟೇ ಅಲ್ಲ, ನನ್ನ ಸಾವಿಗೆ, ಅಭಾವಕ್ಕೂ ಸಹ ಅವನೇ ಕಾರಣ. ಹುಟ್ಟು ಸಾವಿಲ್ಲದವನು ಅವನು, ಆದರೆ ನಮ್ಮೆಲ್ಲರ ಹುಟ್ಟಿಗೆ ಕಾರಣ ಅವನು. ಅಷ್ಟೇ ಅಲ್ಲ, ಅಭಯಂ, ಭೀತಿಯನ್ನ ಕೊಡ್ತಾ ಹೋಗ್ತಾನೆ. ಯಾಕೆ ಭೀತಿಯನ್ನ ಕೊಡ್ತಾನೆ ಅಂದಾಗ, ನಾನು ಭಯದಲ್ಲಿ ಇದ್ದಾಗ ನಾನು ಯಾವುದೇ ರೀತಿಯಾದಂತಹ ತಪ್ಪುಗಳು ಮಾಡೋದಿಲ್ಲ. ಆದ್ರೆ ಭಗವಂತ ಇದ್ದಾನೆ ಅನ್ನೋ ಒಂದು ಧೈರ್ಯದ ಬೆಳಕು ನಮಗೆ ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಹೋಗತ್ತೆ. ಹಾಗೂ ಅಭಯಂ, ಭಯವನ್ನ ಕೊಡೋದಷ್ಟೇ ಅಲ್ಲ, ಅವನು ಅಭಯವನ್ನೂ ಸಹ ಕೊಡ್ತಾ ಹೋಗ್ತಾನೆ. ಅಂದ್ರೆ ಭಗವಂತ ನಮಗೆ ಅಭಯ ಮುದ್ರೆಯನ್ನ ನಮ್ಮ ಮೇಲಿಟ್ಟಿರ್ತಾನೆ. ಇಲ್ಲ, ನಾನ್ ನಿನ್ ಜೊತೆ ಇದ್ದೀನಿ ಪುಟ. ಯಾಕೆ ಅವನು ಅಜನಾಗಿದ್ದಾನೆ ಅಂತ ನೋಡೋದಾದ್ರೆ, ಅವನು ಎಲ್ಲರಿಗಿಂತ ದೊಡ್ಡವನು. ಹಾಗಾಗಿ ಅವನ್ ಏನ್ ಮಾಡ್ತಾನೆ, ಈಗ ಮಕ್ಳನ್ ನೋಡಿ ಉದಾಹರಣೆ. ಈಗ ಹಬ್ಬ ಬಂತು, ಅಥವಾ ಮನೇಲಿ ಏನೋ ಒಂದು ಕಾರ್ಯಕ್ರಮ ಇದೆ ಅಂದ್ರೆ, ಅವ್ರಿಗೇನು ಯೋಚನೆ ಇಲ್ಲ. ಹೊಸ ಬಟ್ಟೆ ತಗೊಂತಾರೆ, ಮೇಕಪ್ ಮಾಡ್ಕೊಂತಾರೆ, ಚಂದ ಮನೆ ತುಂಬಾ ಓಡಾಡ್ಕೊಂಡಿರ್ತಾರೆ. ಯಾಕೆ? ಅವ್ರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿನೇ ಇಲ್ಲ, ಅಲ್ವಾ? ಅದೇ ದೊಡ್ಡವ್ರು ನೋಡಿ, ಅಯ್ಯೋ ಇಲ್ಲ, ಹಬ್ಬ ಆಗ್ಬೇಕು, ಅಡಿಗೆ ಆಗ್ಬೇಕು, ಕೆಲ್ಸ ಆಗ್ಬೇಕು, ಪೂಜೆ ಆಗ್ಬೇಕು, ಅಥವಾ ಫಂಕ್ಷನ್ ಆದ್ರೆ ಅವ್ರು ನೋಡ್ಕೋಬೇಕು, ಆ ಟೆನ್ಷನ್ ಅಲ್ಲಿ ನಾವು ರೆಡಿ ಆಗದೆ ಎಷ್ಟೋ ಸಲ ಮರ್ತ್ ಬಿಟ್ಟಿರ್ತೀವಿ. ಆದ್ರೆ ನಾವು ನಮ್ಮ ಜೀವನದಲ್ಲೂ ಅದೇ ತರ ಮಾಡ್ತಾ ಇದ್ವಿ. ಬರೀ ಟೆನ್ಷನ್, ಅಯ್ಯೋ ನಾನೇ ಜವಾಬ್ದಾರಿ ತಗೊಂಡ್ಬಿಟ್ಟಿದೀನಿ ಅನ್ನೋ ಮನಸ್ಥಿತಿ ನಮ್ಮೆಲ್ರಿಗೂ ಇದೆ. ನಾನು ಮರ್ತು ಬಿಟ್ಟಿದೀನಿ, ನನಗಿಂತ ದೊಡ್ಡವನು ಇನ್ನೊಬ್ಬ ಇದ್ದಾನೆ, ಅಲ್ವಾ? ಅವನು ನನ್ನ ಜವಾಬ್ದಾರಿ ತಗೊಂಡಿದ್ದಾನೆ ಅಂದ ತಕ್ಷಣ ನಾನ್ ಮಗು ಹಾಗೆ. ಸೊ ನಾನು ಏನ್ ಮಾಡ್ಬೇಕು? ಹಾಗಿದ್ರೆ ಆರಾಮಾಗಿ ರೆಡಿಯಾಗಿ ಓಡಾಡ್ಬೇಕಾ? ಆರಾಮಾಗಿ ರೆಡಿಯಾಗಿ ಓಡಾಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಈ ಬದುಕಿನಲ್ಲಿ ಭಗವಂತ ಕೊಟ್ಟಂತಹ ಈ ಹುಟ್ಟು ಅನ್ನೋ ಗಿಫ್ಟನ್ನ ನಾನು ಪ್ರತಿನಿತ್ಯ ನಾನು ಸಂಭ್ರಮಿಸ್ಬೇಕು. ಯಾವತ್ತೋ ಹುಟ್ಟಿದಬ್ಬ, ನಾನು ಹೊಸ ಬಟ್ಟೆ ಹಾಕ್ಕೊಂತೀನಿ, ನಾನ್ ಚೆನ್ನಾಗಿದ್ದೀನಿ ಅಲ್ಲ. ನಿನಗೆ ಅವಕಾಶ ಸಿಕ್ತಾ,
ಪ್ರತಿದಿನ ನೀನು ಸಂಭ್ರಮಿಸು. ಯಾಕೆ ಸಂಭ್ರಮಿಸ್ಬೇಕಪ್ಪ? ಇಟ್ ಇಸ್ ಎ ಗಿಫ್ಟ್ ಅಲ್ವಾ? ನನಗ್ ಗೊತ್ತಿಲ್ಲ ಇದ್ರ ವ್ಯಾಲಿಡಿಟಿ ಟೈಮ್ ಎಷ್ಟಿದೆ ಅಂತ ನನಗ್ ಗೊತ್ತಿಲ್ಲ. ಅವ್ನ್ ಯಾವಾಗ, ನಾನು ಹೇಳದ್ನಲ್ಲ, ಯಾವಾಗ ರಥೋತ್ಸವ ಮುಗಿಯತ್ತೆ ಗೊತ್ತಿಲ್ಲ. ಆ ರಥೋತ್ಸವ ಮುಗಿದ ತಕ್ಷಣ ನಮ್ಮವ್ರು ನನ್ನನ್ನು ಮುಟ್ಟಲ್ಲ ಅನ್ನೋದು ಮಾತ್ರ ನನಗ್ ಗೊತ್ತಿರ್ಬೇಕು. ಹಾಗಾಗಿ ಇದನ್ನ ನಾನು ಸಂಭ್ರಮಿಸ್ಬೇಕು. ಯಾಕೆ ಸಂಭ್ರಮಿಸ್ಬೇಕಪ್ಪ? ನನ್ನ ಹುಟ್ಟನ್ನ ಸಂಭ್ರಮಿಸ್ಬೇಕಾ ಅಂತ ಅಂದ್ರೆ, ನನ್ನ ಹುಟ್ಟನ್ನ ಅಲ್ಲ, ನನ್ನ ಸಾವನ್ನ ನಾನು ಸಂಭ್ರಮಿಸ್ಬೇಕು. ಯಾಕೆ ನಾನು ನನ್ನ ಸಾವನ್ನ ಸಂಭ್ರಮಿಸ್ಬೇಕಪ್ಪ ಅಂದ್ರೆ, ಈ ಜೀವನದ ಜರ್ನಿ ಏನಿದೆ ಇದು ಹುಟ್ಟಿನಿಂದ ಶುರು ಆಗತ್ತೆ. ಇದು ಫಸ್ಟ್ ಸ್ಟಾಪ್ ಆದ್ರೆ ನಾನು ಹೋಗಿ ತಲುಪಬೇಕಾದಂತಹ ಲಾಸ್ಟ್ ಸ್ಟಾಪ್ ಏನಿದೆ ಅದೇ ಸಾವು. ಸಾವನ್ನ ಸಂಭ್ರಮಿಸ್ಬೇಕಾ? ಎಸ್, ಸಂಭ್ರಮಿಸ್ಬೇಕು. ಯಾಕೆ ಅಂದ್ರೆ, ನಾನು ಬದುಕಿದ್ದಷ್ಟು ದಿನ ನನ್ನ 5 ಇಂದ್ರಿಯಗಳನ್ನ, 5 ಕರ್ಮೇಂದ್ರಿಯಗಳನ್ನ, ನನ್ನ ಬುದ್ಧಿಯನ್ನ, ನನ್ನ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿನಿ. ಭಗವಂತನಿಗೆ ಅರ್ಪಿಸೋದಷ್ಟೇ ಅಲ್ಲ, ನನ್ನ ಎಲ್ಲ ಕಾರ್ಯಗಳನ್ನ, ಈ ನಾನು ಎಷ್ಟು ದಿನ ಬದುಕಿದ್ದೀನಿ ಪ್ರತಿ ದಿನವೂ ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣ, ನನ್ನ ಕೈಲಿ ಇವತ್ತು ಒಳ್ಳೇದಾಗಿದ್ಯಾ ನೀನೇ ಕಾರಣ, ಕೆಟ್ಟದಾಗಿದ್ಯಾ ನೀನೇ ಕಾರಣ, ನಾನು ಒಳ್ಳೇದ್ ಮಾತಾಡ್ತಾ ಇದ್ದೀನಾ ನೀನೇ ಕಾರಣ, ಪ್ರತಿಯೊಂದಕ್ಕೂ ಸಹ ನೀನೇ ಕಾರಣ ಅಂತ ಪ್ರತಿಯೊಂದನ್ನು ನಾನು ನನ್ನ ಕೃಷ್ಣನಿಗೆ ಅರ್ಪಿಸಿದಾಗ, ಆ ಸಾವನ್ನ ನಾನು ಸಂಭ್ರಮಿಸಿದಾಗ ನನಗೆ ಅವನ ಲೋಕ ಸಿಕ್ಕತ್ತೆ ಅಲ್ವಾ? ಸೊ ನಾನೇನ್ ಮಾಡ್ತಾ ಇದ್ದೀನಿ, ನಾನ್ ಸತ್ ಹೋಗ್ತೀನಿ ಅಂತ ನಾನು ಹೆದರ್ಕೊಳ್ತಾ ಇದ್ದೀನಿ? ನೋ, ವಿ ಹ್ಯಾವ್ ಟು ಸೆಲೆಬ್ರೇಟ್ ದಟ್. ಆ ಸೆಲೆಬ್ರೇಟ್ ಮಾಡಿದಾಗ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು? ಸಾವು ಬಂದ್ಬಿಡ್ಲಿ, ನೋ. ನಾನು ಇರುವಷ್ಟು ದಿನ ಭಗವಂತನಿಗೆ ಸಂಪೂರ್ಣ ಶರಣಾಗತಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಭಗವಂತ. ಅದನ್ನ ನಾನು ಬಾಯಿಂದ ಹೇಳ್ತಾ ಇಲ್ಲ, ನನ್ನ ಮನಸ್ಸಿಂದ ಹೇಳ್ತಿಲ್ಲ, ಕಾಯ ವಾಚ ಮನಸ ಹೇಳ್ತಾ ಇದ್ದೀನಿ. ನಾನು ಮಾಡೋ ಎಲ್ಲ ಕೆಲಸವನ್ನ ಭಗವಂತ ನಿನಗೆ ಅರ್ಪಿಸ್ತಾ ಇದ್ದೀನಿ. ನನ್ನ ನಡೆಯನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ. ನನ್ನ ನುಡಿಯನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ನುಡಿ ಏನಿದೆ, ನನ್ನ ಮಾತೇನಿದೆ ಅದು ನಿನಗೆ ಸಮರ್ಪಿತ. ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. ನಾನು ಯಾರಿಗೂ ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ. ನನ್ನ ಎಲ್ಲ ಆಲೋಚನೆಗಳನ್ನ ನಿನಗೆ ಅರ್ಪಿಸ್ತೀನಿ. ಈ ರೀತಿ ನಾನು ಜೀವನವನ್ನ ಸಂಭ್ರಮಿಸಿದಾಗ ಸಾವು ನನ್ನನ್ನ ಸಂಭ್ರಮಿಸುತ್ತೆ, ನನ್ನ ಭಗವಂತನ ಬಳಿ ಕರ್ಕೊಂಡು ಹೋಗುತ್ತೆ. ಇಲ್ಲ, ನಾನು ಈ ರೀತಿ ಮಾಡ್ಲಿಲ್ಲ ಅಂತ ಅಂದ್ರೆ ಪುನಃ ದುಃಖಾಲಯಕ್ಕೆ ಬರ್ತೀನಿ, ಮತ್ತೆ ಹುಟ್ತೀನಿ, ಮತ್ತೆ ಇದೇ ರೋಗ ರುಜಿನ ಅನ್ನುವಂತಹ ಸಂಸಾರ ಅನ್ನೋ ದುಃಖದಲ್ಲಿ ನಾನು ನರಳಬೇಕಾಗತ್ತೆ. ಎಷ್ಟೊಂದು ಅರ್ಥ ಇದೆ ಈ ಶ್ಲೋಕದಲ್ಲಿ ಅಂತ ನಾನ್ ಅನ್ಕೊಳ್ತಾ ಇದ್ದೀನಿ. ಹಾಗಾಗಿ ನಮಗೆ ಭಯವನ್ನ, ನನಗೆ ಅಭಯವನ್ನ, ನನಗೆ ಸುಖವನ್ನ, ನನಗೆ ದುಃಖವನ್ನ, ನನ್ನ ಇಂದ್ರಿಯ ನಿಗ್ರಹವನ್ನ, ನನಗೆ ಕ್ಷಮಿಸುವ ಗುಣವನ್ನ, ನನ್ನ ಜ್ಞಾನವನ್ನ, ನನ್ನ ಸಂಶಯದಿಂದ ವಿಮುಕ್ತಿಯನ್ನ, ಅಷ್ಟೇ ಅಲ್ಲ ನನ್ನ ಬುದ್ಧಿಯನ್ನ ಭಗವಂತ ನನಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ನಾನು ಏನೇ ಇದ್ದರೂ ಸಹ ನನ್ನ ದೈಹಿಕವಾಗಿ ಅಲ್ಲದೆ ಅದರ ಜೊತೆಗೆ ಮಾನಸಿಕವಾಗಿಯೂ ಸಹ ಭಗವಂತ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾನೆ. ಹಾಗಾಗಿಯೇ ಅವನನ್ನ ನಾವು ಋಷಿಕೇಶ ಅಂತ ಕರೆಯೋದು ಅಲ್ವಾ? ಹಾಗಾಗಿ ಇವತ್ತು ಏಕಾದಶಿ, ಭಗವಂತನಿಗೆ ಹೇಳೋಣ, ಭಗವಂತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನನ್ನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 11ನೇದು ಬುದ್ಧಿ, ಮನಸ್ಸು, ಈ ಎಲ್ಲವನ್ನ ನಿನಗೆ ಸಮರ್ಪಿಸ್ತಾ ಇದ್ದೀನಿ. ನನ್ನಿಂದ ಎಷ್ಟು ಧರ್ಮ ಕಾರ್ಯ ಮಾಡಿಸೋದಿಕ್ಕೆ ಆಗುತ್ತೋ ಅಷ್ಟೂ ಧರ್ಮ ಕಾರ್ಯವನ್ನ ಮಾಡಿಸು. ಅರ್ಜುನನ ಹಾಗೆ ನನ್ನನ್ನೂ ಸಹ ಶಿಷ್ಯಳನ್ನಾಗಿ ಸ್ವೀಕಾರ ಮಾಡು ಭಗವಂತ. ನನ್ನನ್ನ ಇನ್ನಷ್ಟು ಮತ್ತಷ್ಟು ಈ ದುಃಖ ಅನ್ನೋ ಬೆಂಕಿಗೆ ಹಾಕ್ತೀಯಾ, ಐ ಆಮ್ ರೆಡಿ ಟು ಫೇಸ್ ಇಟ್. ಯಾಕೆ ಅಂದ್ರೆ ಅದರಿಂದ ನಾನು ಇನ್ನಷ್ಟು ಮತ್ತಷ್ಟು ಹೊಳೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು ಅಷ್ಟೇ. ನಾನು ಸಹ ಕುಂತಿಯ ಹಾಗೆ ಕೇಳ್ತಾ ಇದ್ದೀನಿ, ಕಷ್ಟ ಕೊಡಬೇಡ ಅಂತ ಅಲ್ಲ, ಕಷ್ಟ ಕೊಡು, ಆದ್ರೆ ಆ ಕಷ್ಟವನ್ನ ಎದುರಿಸೋ ಶಕ್ತಿ ನೀನಾಗಿರು. ನನ್ನ ಆತ್ಮಸ್ಥೈರ್ಯವಾಗಿ ನೀನಿರು, ನನ್ನ ಮಾತಿನಲ್ಲಿ ನೀನಿರು, ನನ್ನ ಕ್ರಿಯೆಯಲ್ಲಿ ನೀನಿರು. ಹೇಳ್ತಾರಲ್ಲ, ಕಾಯಿನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
ಎಲ್ಲವನ್ನ ಭಗವಂತ ನಾನ್ ನಿನಗೆ ಅರ್ಪಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮ ನಿನ್ನ ಜವಾಬ್ದಾರಿ ತಂದೆ. ಯಾಕೆ ಅಂದ್ರೆ ನಾನು ಮನಸ್ಸಿನಿಂದ ನಿನ್ನನ್ನ ನಾನು ಆರಾಧಿಸ್ತಾ ಇದ್ದೀನಿ ಅಲ್ವಾ? ನಾವೆಲ್ಲರೂ ಆರಾಧಿಸೋಣ. ಈ ಏಕಾದಶಿಯ ದಿನ ನಮ್ಮ 11 ಇಂದ್ರಿಯಗಳನ್ನ ಭಗವಂತನಿಗೆ ಅರ್ಪಿಸಿ, ಭಗವಂತ ನಮ್ಮೆಲ್ಲರನ್ನ ಧರ್ಮ ಮಾರ್ಗದಲ್ಲಿ ನಡೆಸು. ಈ ಭಗವದ್ಗೀತೆ ಅನ್ನುವಂತಹ ನೀನು ನುಡಿದಂತಹ ಗೀತೆಯನ್ನ ಕೇಳುವಂತಹ ಭಾಗ್ಯ ನಮಗೆ ಕೊಟ್ಟಿದ್ಯಾ. ಈ ಭಾಗ್ಯ ಮುಗಿಯೋವರೆಗೂ, ಅಂದ್ರೆ ಈ ಭಗವದ್ಗೀತೆ ಮುಗಿಯೋವರೆಗೂ ನಮ್ಮೆಲ್ಲರಿಗೂ ಕೊಡು ತಂದೆ ಅಂತ ಹೇಳಿ ಅವನಿಗೆ ಅರ್ಪಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.